ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಭಗವದ್ಗೀತಾ ಜ್ಞಾನ ಯಜ್ಞದ ಯಾಜ್ಞಿಕರೇ, ತಪಸ್ವಿಗಳೇ, ಅಧ್ಯಯನಶೀಲರೇ, ಅನುಷ್ಠಾನ ಪರರೇ, ನಾವು ನೆನಪಿಟ್ಟುಕೊಳ್ಳಬೇಕಾದ್ದು, ಯಾರು ಹೊಟ್ಟೆ ಕಿಚ್ಚು ಪಡುತ್ತಾರೋ ಅವರ ಹೊಟ್ಟೆಯೇ ಕೆಡತಕ್ಕದ್ದು, ಅವರಿಗೇ ಅಸಮತೆ ಇರತಕ್ಕದ್ದು, ಅವರಿಗೇ ಅನಾರೋಗ್ಯವಾಗತಕ್ಕದ್ದು. ನನಗಿನ್ನ ಯಾರೋ ದೊಡ್ಡವರಿದ್ದಾರೆ ಅಂದರೆ, ನನಗಿನ್ನ ಯಾರೋ ಶ್ರೀಮಂತನಿದ್ದಾನೆ ಅಂದರೆ, ನನಗಿನ್ನ ಯಾರೋ ಸಂಗೀತಗಾರನೊಬ್ಬನಿದ್ದಾನೆ ಅಂದರೆ ಅವನು ಮನೆ ಹೊಳಗ ಅಂತ ನಾನು ಹೊಟ್ಟೆ ಕಿಚ್ಚು ಪಡೋದಲ್ಲ. ನಾನಾಗೇನು ಮಾಡಬೇಕು? ಅವನಂತೆ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಅದು ಕೌಶಿಕನ ನಿಲುವು. ವಸಿಷ್ಠರು ತನಗಿನ್ನ ದೊಡ್ಡವರು. ಕೇವಲ ಯೋಗದಂಡ ಮಾತ್ರದಿಂದಲೇ ನನ್ನ ಸರ್ವಶಕ್ತಿಗಳನ್ನು ಅಪಹರಿಸಿಬಿಟ್ಟರು. ಏನು ಮಾಡ್ಬೇಕು ನಾನೀಗ? ಅಪರ ವಸಿಷ್ಠನಾಗಬೇಕು, ವಸಿಷ್ಠರಂತೆ ಆಗಬೇಕು. ಅದು ನಾವು ಕಣ್ಣು ಮುಂದಿಟ್ಕೊಳ್ಬೇಕಾಗಿರತಕ್ಕಂಥ ಗುರಿ. ಹಾಗೆ ನಾನಾಗಬೇಕು ಕಣಯ್ಯ. ಅದು ಬಿಟ್ಟು ವಸಿಷ್ಠ ಕಾಲು ಮುರಿದು ಹಾಕ್ಬಿಡೋಣ ಅಂತಂತಂದ್ರೆ ನಮ್ಮ ದ್ರೋಣಾಚಾರ್ಯ ಮಹಾಶಯರು ಮಾಡೋದಿಲ್ಲ, ಬೆರಳು ಕಿತ್ಕೊಂಡ್ಬಿಡ್ತೀನಿ. ಅದೇ ದುರ್ಯೋಧನ ಅಂಥವನು. ಹೀಗಾಗಿಯೇ ಭೀಮಸೇನನ ಒಡನಾಟದಲ್ಲಿ ಬೆಳೆದಾಗ ಭೀಮಸೇನ ಕಂಡ್ರೆ ಆಗ್ತಾ ಇಲ್ಲ. ಯಾಕೆಂದ್ರೆ ಭೀಮ ಲಾತ ಕೊಡ್ತಾ ಇದ್ದ, ತಟ್ಕೊಳ್ಳೋಕೆ ಇವ್ರಿಗೆ ಆಗ್ತಾ ಇರಲಿಲ್ಲ. ಅವಾಗ ಇವ್ರು ಹೆಚ್ಚು ಸಾಮ್ ಮಾಡಬೇಕು, ಹೆಚ್ಚು ದೇಹವನ್ನು ಬಳಸಬೇಕು, ಹೆಚ್ಚು ಗದಾ ಯುದ್ಧ ಮಾಡಬೇಕು, ಹೆಚ್ಚು ತರಬೇತಿ ತಗೋಬೇಕು. ಅದು ಬಿಟ್ಟು ಏನು ಮಾಡೋಣ? ಈ ಭೀಮ ಇದ್ರೆ ತಾನೆ ಅವನಿಗೆ ಸರ್ಪ ಕಚ್ಚಿಸ್ಬಿಡೋಣ, ವಿಷದ ಲಡ್ಡುಗೆ ತಿನ್ನಿಸ್ಬಿಡೋಣ, ಕೈ ಕಾಲ ಕಟ್ಟಿ ಸಮುದ್ರದಲ್ಲಿ ಹಾಕಿಬಿಡೋಣ. ದುರ್ಯೋಧನ ಮತ್ತು ಭೀಮಸೇನರ ಮಕ್ಕಳ ಆಟದ ಸಂದರ್ಭದಿಂದ ನಾವು ನೋಡಿಕೊಂಡು ಬಂದರೆ, ಎಲ್ಲೆಲ್ಲಿ ಯಾವಾಗ ದುರ್ಯೋಧನ ಭೀಮನಿಗೆ ಕಷ್ಟವನ್ನು ಕೊಟ್ಟು ಅವನ್ನ ಮುಗಿಸಬೇಕು ಅಂತ ಪ್ರಯತ್ನ ಪಡ್ತಾನೋ ಆಗಾಗೆಲ್ಲ ಭೀಮ ಹೆಚ್ಚು ಹೆಚ್ಚು ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ತಾ ಇರ್ತಾನೆ. ಹೀಗಾಗಿ ಯಾರಾದರೂ ಯಾರನ್ನಾದರೂ ನೋಡಿ ಒದ್ದಾಡ್ತಾ ಇದ್ದರೆ ಆ ಒದ್ದಾಟವೇ ಅವರಿಗೆ ವರವಾಗಿ ಪರಿಣಮಿಸಿಬಿಡುತ್ತೆ. ಯಾಕೆ? ನನ್ನ ಕಂಡು ಯಾವನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾನೆ ಅಂದರೆ ಮೊದಲನೇದಾಗಿ ಅವನು ತಲೆಗೆಟ್ಟು ಹೋಗುತ್ತೆ. ಎರಡನೆಯದಾಗಿ ನಾನು ಯಾವ ರಂಗದಲ್ಲಿ ಬೆಳೆದಿದ್ದೇನೋ ಆ ರಂಗದಲ್ಲಿ ಅವನು ಬೆಳೆಯುವುದನ್ನು ಬಿಟ್ಟು ನನ್ನ ನೋಡಿ ತಲೆ ಕೆಡಿಸ್ಕೊಂಡಿದ್ರೆ ಬೆಳೆಯೋದೇ ಕಡಿಮೆ ಆಗಿಬಿಡುತ್ತೆ. ಅದು ಬಿಟ್ಟು ಹೇಗೆ ಬೆಳಿಬೇಕು ಅಂತ ನೋಡಬೇಕು. ದುರ್ಯೋಧನ ಹಾಗೆ ಮಾಡಲಿಲ್ಲ. ವಿರೋಧಿಯನ್ನು, ಸ್ಪರ್ಧಿಯನ್ನು, ಪ್ರತಿಸ್ಪರ್ಧಿಯನ್ನು ಹಾಳು ಮಾಡಬೇಕು ಅಂತ ನೋಡಿದ್ದೆ ವಿನಃ ನಾನು ಹೇಗೆ ಮೌಲ್ಯವನ್ನು ವರ್ಧನೆ ಮಾಡಿಕೊಳ್ಳಬೇಕು ಅಂತ ನೋಡ್ಲಿಕ್ಕೆ ಹೋಗಲಿಲ್ಲ. ಇಂತಹ ದುರ್ಯೋಧನ ಅಸ್ತ್ರಶಸ್ತ್ರ ವಿದ್ಯಾ ಪ್ರಸಂಗದಲ್ಲಿ ತನ್ನ ವಯಸ್ಸಿಗೆ, ತನ್ನ ಹುದ್ದೆಗೆ, ತನ್ನ ಅಧಿಕಾರಕ್ಕೆ ಮೀರಿದ ಒಂದು ಕೆಲಸವನ್ನು ಮಾಡಿಬಿಟ್ಟ. ಅಲ್ಲಿಂದಲೇ ಆತನ ಸ್ವಯಂ ದರ್ಪ ಪ್ರಕಟವಾಯಿತು. ಎಲ್ಲರಿಗೂ ಆತನ ಬಗ್ಗೆ ವಿರೋಧ ಶುರುವಾಯಿತು, ಅಸಹನೆ ಶುರುವಾಯಿತು. ಬಹುಶಃ ಭಾರತದಲ್ಲಿ ದಾಖಲೆ ಇಲ್ಲದಿದ್ದರೂ ಕರ್ಣ ಮತ್ತು ದುರ್ಯೋಧನರು ಅಸ್ತ್ರಶಸ್ತ್ರ ಪ್ರಯೋಗ ಸಂದರ್ಭದಲ್ಲಿಯೇ ಅದನ್ನು ಕಲಿತಾ ಇದ್ದಲ್ಲಿ ತುಂಬ ಸ್ನೇಹಿತರಾಗಿ ಬಿಟ್ಟಿದ್ದರು ಅಂತ ಕಾಣುತ್ತೆ. ಅದು ಕಾರಣವೇ ಯಾವಾಗ ಕರ್ಣ ಅರ್ಜುನನನ್ನು ವಿರೋಧಿಸಿದನೋ ಹಾಗೆ ವಿರೋಧಿಸಿದಾಗ ಯಾವಾಗ ದ್ರೋಣಾಚಾರ್ಯರು ಅಶ್ವತ್ಥಾಮರೆಲ್ಲ ಅರ್ಜುನನ ಪರವಾಗಿ ಮಾತಾಡಿ ಕರ್ಣನನ್ನು ದೂರ ನಿಲ್ಲಿಸಿದರೋ ಆಗ ತಕ್ಷಣ ದುರ್ಯೋಧನ ಕರ್ಣನ ಪರವಾಗಿ ಬಂದುಬಿಟ್ಟೆ. ಅವನು ತೀರ್ಮಾನ ಮಾಡಿದ, ಇವರೆಲ್ಲ ಹೇಳ್ತಾರೆ ರಾಜ ಅಲ್ಲ ಅಂತ ಹೇಳ್ತಾರೆ, ನೀನು ಯಾವ ರಾಜ್ಯದ ರಾಜ ಕಣಯ್ಯ, ನಿನಗೆ ಯಾವ ಯೋಗ್ಯತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಾನು ಅವನಿಗೆ ಯೋಗ್ಯತೆ ತಂದು ಕೊಟ್ಬಿಡ್ತೀನಿ. ದುರ್ಯೋಧನನ ಯೋಗ್ಯತೆಯ ನಿರ್ಣಯ ಏನಪ್ಪ ಅಂದರೆ ದುಡ್ಡಿರೋದು. ದುಡ್ಡಿದ್ದವನು ದೊಡ್ಡಪ್ಪ, ದುಡ್ಡಿಲ್ಲ ಅವನ ನನಗೆ ದುಡ್ಡು ಕೊಟ್ಬಿಡ್ತೀನಿ, ದೊಡ್ಡವನಾಗ್ಬಿಡ್ತಾನೆ. ಆಗ್ಬಿಟ್ನೆ. ಯಸ್ಯಾಸ್ತಿ ವಿತ್ತಂ ಸಮರಃ ಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ವಿಧಿಜ್ಞಃ
ಸ ಏವ ವಕ್ತ್ರ ಸ ಚ ದರ್ಶನೀಯ ಸರ್ವೇ ಗುಣಾ ಕಾಂಚನಮಾಶ್ರಯಂತಿ ಅನ್ನೋದೊಂದು ನೀತಿ. ಆದರೆ ಅದು ಮಾರ್ಗದರ್ಶಿ ನೀತಿ ಅಲ್ಲ, ವ್ಯಂಗ್ಯವಾಗಿ ಹೇಳ್ತಕ್ಕಂಥ ನೀತಿ. ಯಸ್ಯಾಸ್ತಿ ವಿತ್ತಂ, ವಿತ್ತಂ ಹಣ, ಯಾರಲ್ಲಿ ಹಣ ಇರುತ್ತದೆಯೋ ಸ ನರಃ ಸ ಕುಲೀನಃ ಸ ಪಂಡಿತಃ ಸ ವಿಧಿವಾನ್. ದುಡ್ಡು ಅವನ ಹತ್ರ ಇದ್ರೆ ಸಾಕ್ರಿ, ಅವನು ಪೆದ್ದ ಮಾತಾಡ್ತಾರೆ, ಹಾ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಸ್ವಾಮಿ ಅಂತ ಅಂದ್ಬಿಡ್ತಾರೆ ಎಲ್ಲರೂ. ಅವನಿಗೆ ಪಾಂಡಿತ್ಯವೇ ಇರೋದಿಲ್ಲ, ಮುದ್ದಾಗಿ ಪೆದ್ದಾಗಿ ಆಚರಣೆ ಮಾಡ್ತಾ ಇದ್ರೆ ಅವ್ರು ನೋಡಿ ಕಲಿಬೇಕಪ್ಪ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಸಮಾಜದಲ್ಲಿ ದುಡ್ಡಿದ್ದವನೇ ಬಹಳ ದೊಡ್ಡವನು, ಅವನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನತಕ್ಕಂಥದ್ದು ಒಂದು ನಂಬಿಕೆ ಬಂದುಬಿಟ್ಟಿದೆ. ಯೋಧನ ಗುಂಪಿಗೆ ಸೇರಿದವನು. ಕರ್ಣನಲ್ಲಿ ದುಡ್ಡಿಲ್ಲ, ಕರ್ಣನಲ್ಲಿ ರಾಜ್ಯ ಇಲ್ಲ, ಆದ್ರಿಂದ ಅವ್ರು ಹಂಗಿಸ್ತಾರೆ, ಅವನು ರಾಜ್ಯನೇ ಕೊಟ್ಬಿಡ್ತೀನಿ, ನನಗೆ ರಾಜಾಧಿರಾಜನ್ ಮಾಡ್ಬಿಡ್ತೀನಿ ಅಂತ ಅಂಗರಾಜ್ಯವನ್ನು ಕೊಟ್ಬಿಟ್ಟೆ. ಅಂಗರಾಜ್ಯವನ್ನು ಕೊಟ್ಟು ಪಟ್ಟವನ್ನು ಕಟ್ಟಿ ಅಂಗರಾಜ್ಯಾಧಿಪತಿ ಅಂತ ಕರೆದು ಬಿಟ್ಟ. ಎಲ್ಲಿತ್ತು ಇವನಿಗೆ ಹಕ್ಕು? ಏನು ಅವನ ರಾಜ್ಯ? ಅವನಪ್ಪ ಇನ್ನೂ ಬದುಕಿದ್ದಾನೆ. ಆಸ್ತಿಯನ್ನು ಕಿತ್ತು ಕೊಡಲಿಕ್ಕೆ ಅಷ್ಟು ಸುಲಭ ಅಲ್ಲ ಕಾನೂನಿನಲ್ಲಿ. ಇದು ಭೀಷ್ಮರಿಗೆ ದ್ರೋಣರಿಗೆ ಸ್ವಲ್ಪ ಮಿತಿಯನ್ನು ಮೀರಿದ ಕ್ರಿಯೆ ಅಂದಿಸಿಬಿಟ್ಟು. ಅದರಲ್ಲಿಯೂ ದ್ರೋಣಾಚಾರ್ಯರು ಕರ್ಣನನ್ನ ಹೀಯಾಳಿಸ್ತಾ ಇದ್ದಾಗ, ಅಥವಾ ಅಶ್ವತ್ಥಾಮ ಆತನನ್ನ ಯಾವುದಯ್ಯ ನಿನ್ನ ಕುಲ ಅಂತ ಕೇಳಿದಾಗ, ಆಗ ದುರ್ಯೋಧನ ಏನು ಮಾಡಿಬಿಟ್ಟ, ಗುರುಗಳು ದ್ರೋಣಾಚಾರ್ಯರು ನಾಲಿಗೆ ತುದಿಯನ್ನು ದಾಟಿ ಬಂದು ಬಿಡ್ತು. ಅವನು ಕುಲ ಯಾಕ್ರಿ ಕೇಳ್ತಾರೆ, ನೀವೆಲ್ರಿ ಹುಟ್ಟಿದ್ರಿ ಅಂತ. ಅವನು ಭೀಷ್ಮರು ಕೇಳೋ ಮಾತೆ ಇದು. ಕುಂಭ ಸಂಭವ, ಅವನು ಮಡಕೆಯಲ್ಲಿ ಹುಟ್ಟಿದ್ದಾನೆ, ಇವನು ಮಡಕೆಯಲ್ಲೇ ಹುಟ್ಟಿದ್ದಾನೆ ದುರ್ಯೋಧನ. ಅದು ಬಿಟ್ಟ ಅವನ ಪಕ್ಕಕ್ಕೆ ನೀವೆಲ್ರಿ ಹುಟ್ಟಿದಿರಿ, ಕುಂಭ ಸಂಭವ ಅಲ್ವೇನ್ರಿ ನೀವು? ನೀವೇ ಮಡಕೆಯಲ್ಲಿ ಹುಟ್ಟಿದ ಮೇಲೆ ಅವನ್ನೇನ್ರಿ ಕೇಳ್ತೀರಿ ಯಾವ ಜಾತಿ ಅಂತ? ಸಂಬಂಧವೇ ಇಲ್ಲ ಒಂದಕ್ಕೊಂದಕ್ಕೆ. ಎಲ್ಲ ಜನರ ಮುಂದೆ ಹಂಗಿಸಿಬಿಟ್ಟ. ಹೀಗಾಗಿ ವಿನಾಕಾರಣ ಕರ್ಣನಿಗೆ ಬೆಂಬಲವನ್ನು ತೋರಿಸಲಿಕ್ಕೆ ವಿನಾಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವನಿಗೆ ಕರ್ಣನ ಬೆಂಬಲ ಬೇಕಾಯ್ತು, ಬಹಳ ಉದ್ದೇಶಪೂರ್ವಕವಾಗಿ ಹಾಗೆ ಹೇಳಿದ್ದಾನೆ. ಹೀಗೆ ನಾನು ಈ ದಿವಸ ಈಗ ಖಂಡಿಸಿಬಿಟ್ರೆ ದ್ರೋಣರು ಭೀಷ್ಮನಿಗೆಲ್ಲ ಮುಖಭಂಗ ಆಗುತ್ತೆ. ತನ್ಮೂಲಕ ಕರ್ಣ ನನ್ನವನಾಗಿ ಬಿಡ್ತಾನೆ. ಒಂದು ಸಲ ಕರ್ಣ ನನ್ನವನಾಗಿಬಿಟ್ರೆ ಅರ್ಜುನನ ಹೊಡೆದಾಕ್ಬಿಡ್ಬೋದು. ಅರ್ಜುನಿಗೆ ಸಮಾನವಾಗಿರತಕ್ಕಂಥ ಶೂರ ಅವನು ನನ್ನ ಹತ್ರ ಇರಬೇಕು. ಇದು ದುರ್ಯೋಧನನ ಲೆಕ್ಕಾಚಾರ. ಹಾಗೆ ಲೆಕ್ಕಾಚಾರವನ್ನು ಮಾಡುವುದರ ಮೂಲಕ ದೊಡ್ಡವರ ವಿರೋಧವನ್ನೆಲ್ಲ ಕಟ್ಟಿಕೊಂಡು ಬಿಟ್ಟ. ಹೀಗಾಗಿ ಯುದ್ಧಭೂಮಿಯಲ್ಲಿ ಯಾರೂ ಆತನಿಗೆ ಮನಃಪೂರ್ವಕವಾಗಿ ಸಹಾಯ ಮಾಡಿದವರೇ ಇಲ್ಲ. ಇದೆಲ್ಲ ಆದ ಮೇಲೆ ಅವನು ಮಾಡಿದಂಥ ಬಹಳ ದೊಡ್ಡ ಕುತಂತ್ರ ಅಂತಂದ್ರೆ, ಪಾಂಡವರಿಗೆ ಏನೋ ಬಹಳ ಒಳ್ಳೆಯದನ್ನು ಮಾಡ್ತೀನಿ ಎನ್ನುವಂತೆ ತಂದೆಯ ಹತ್ರ ಮಾತಾಡಿ ಹೇಳಿದ, ಅಪ್ಪ ಅವರು ಶೂರರಾಗಿ ಬಿಟ್ಟಿದ್ದಾರೆ, ವಸ್ತ್ರಗಳನ್ನೆಲ್ಲ ಕಲ್ತಿದ್ದಾರೆ, ನೀನು ಕಲಿ. ಯಾರು ಬರ ಅಂದ್ರು? ಇಬ್ಬರಿಗೂ ಒಬ್ಬರೇ ಮೇಷ್ಟ್ರು, ಅವ್ರು ಮಾತ್ರ ಕಲಿತಾರೆ, ಇವನು ಕಲಿಯಲ್ಲ ಅಂದ್ರೆ ಅರ್ಥ ಏನು? ನಮಗಿನ್ನ ಚೆನ್ನಾಗಿ ಕಲ್ತು ಬಿಟ್ಟಿದ್ದಾರೆ, ಯಾವತ್ತಿದ್ರು ನಾವು ಕುಂತೆ ಬರ್ತಕ್ಕಂಥದ್ದು. ಅಂದ್ರೆ ಏನಾದರೂ ಮಾಡಿ ಅವನು ಬೇರೆ ಊರಿಗೆ ಕಳಿಸ್ಬಿಡೋಣ, ಬೇರೆ ಊರಿಗೆ ಕಳಿಸಿಬಿಟ್ಟು ಅಲ್ಲಿ ಸಾಯಿಸ್ಬಿಡೋಣ ಅವನು. ಬರೀ ಇಷ್ಟೇ ಅವನ ಲೆಕ್ಕಾಚಾರ ಇದ್ದದ್ದು. ಅಪ್ಪ ಕುರುಡ ಮಗನ ಮಾತಿನ ಆ ಮಗನ ಮಾತಿನ ಮರ್ಮದ ತೀವ್ರತೆಯನ್ನು ಕಂಡು ಎಲ್ಲೋ ಅವನು ಸ್ವಲ್ಪ ಒಲಿದು ಬಿಟ್ಟ. ಧರ್ಮರಾಯನ ಕರೆಸಿ ಹೇಳಿದ, ನೋಡಪ್ಪ, ಸುಮ್ಮನೆ ಯಾಕೆ ಕಿತ್ತಾಡ್ತೀರಿ ನನ್ನ ಮಕ್ಕಳ ಜೊತೆಗೆ? ನಿಮಗೊಂದು ಬೇರೆ ರಾಜ್ಯವನ್ನೇ ಕೊಟ್ಟುಬಿಟ್ಟಿದ್ದೇನೆ, ಅಲ್ಲಿ ಹೋಗಿದ್ದು ಬಿಡಿ ನೀವು. ನಮ್ಮ ಧರ್ಮರಾಯ ಯಾರು ಹೇಳಿದ್ರು ಹ್ಞೂ ಹ್ಞೂ ಅಂತ ಹೇಳ್ತಕ್ಕಂಥ ಒಂಥರ ಹಸು ಇದ್ದ ಹಾಗೆ. ಧೃತರಾಷ್ಟ್ರ ಕರೆದು ಹೇಳ್ತಾ ಇದ್ದೆ, ಆಯ್ತಪ್ಪ ಅಂತ ಹೊರಟ ಅವನು. ಅವನಿಗೋಸ್ಕರ ಪುರೋಚನ ಅನ್ನತಕ್ಕಂಥ ಲಾಕ್ಷಾಗ್ರಹವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದ. ಅರಗಿನಲ್ಲಿ ಮೇಣದಲ್ಲಿ ಕಟ್ಟಿದ ಮನೆ, ಮೇಲೆ ಮಾತ್ರ ಮನೆ ಕಂಡು ಹಾಕೋಣ, ಒಳಗೆಲ್ಲ ಅರಗೆ. ಬೆಂಕಿ ತಗಲಿಸ್ತಾ ಇದ್ರೆ ಸಾಕು, ಹೊತ್ಕೊಂಡು ಉರಿದು ಹೋಗ್ಬಿಡುತ್ತೆ ಮನೆ, ಅಂಥ ಮನೆ. ಯೋಧನೆಯನ್ನ ಈ ಯೋಜನೆಯನ್ನು ಬಹಳ ಗುಪ್ತವಾಗಿ ಮಾಡಿದ. ಆದರೆ ವಿದುರನಿಗೆ ಗೊತ್ತಾಗಿತ್ತಿದ್ರು. ವಿದುರ ಹೇಳಿದ ಪಾಂಡವರಿಗೆ, ಒಳ ಎಚ್ಚರಿಕೆಯಿಂದ ಇರಿ, ಪುರೋಚನ ಇದ್ದಾನೆ ಮನೆ ಕಟ್ಟಿದವನು, ಯಾವ ರಾತ್ರಿ ಬೆಂಕಿ ಇಟ್ಟು ಸುಟ್ಟಾಕ್ಬಿಡ್ತಾನೋ ನಿಮ್ಮನ್ನು ಗೊತ್ತಿಲ್ಲ, ಒಂದು ಕಣ್ಣಿಟ್ಟಿರಿ ಅಂತ.
ಧರ್ಮರಾಯ ಭೀಮಿಗೆ ನೀನು ಕಣ್ಣಿಟ್ರೆ ಅವನಿಗೆ ಅಂತ. ದುರ್ಯೋಧನ ಮಾಡಿದಂತಹ ಲಾಕ್ಷಾಗ್ರಹದಲ್ಲಿ ಪಾಂಡವರನ್ನು ಸುಟ್ಟು ಹಾಕತಕ್ಕಂಥ ಕುಕಾರ್ಯ ವಿದುರನ ನೀತಿಯಿಂದಾಗಿ, ವಿದುರನ ಯೋಜನೆಯಿಂದಾಗಿ ಭಗ್ನವಾಗಿ ಹೋಯಿತು. ಪುರೋಚನ ಯಾವತ್ತಾರೋ ಒಂದು ರಾತ್ರಿ ಪಾಂಡವರೆಲ್ಲ ನಿದ್ದೆ ಹೋಗಿದ್ದಾಗ ಈ ಮನೆಗೆ ಬೆಂಕಿ ಇಟ್ಟುಬಿಟ್ಟು ಸುಟ್ಟಾಕ್ಬಿಟ್ಟು ಹೋಗೋಣ ಅಂತ ಇದ್ರೆ, ನಮ್ಮ ಭೀಮ ನೋಡ್ತಾ ಅವನು ನಿದ್ದೆ ಹೋಗ್ತಿದ್ದಾಗ ಅವನು ಬಾಗಿಲಿಗೆ ಬೀಗ ಹಾಕ್ಬಿಟ್ಟ. ಪುರೋಚನ ಇದು ಹೊರಗೆ ಬರೋ ಹಾಗೇ ಇಲ್ಲ. ಇವರೆಲ್ಲ ತೀರ್ಮಾನ ಮಾಡಿದರು. ಅಷ್ಟು ಹೊತ್ತಿಗೆ ವಿದುರ ಕಳಿಸಿದಂತಹ ಸುರಂಗ ಮಾರ್ಗವನ್ನು ತೋಡತಕ್ಕಂಥವರು ಆ ಹೊರಗಿರತಕ್ಕಂಥ ಕಾಡಿನ ಮೂಲದಿಂದ ಒಳಗಡೆ ಬಂದು ಇವರಿರ್ತಕ್ಕಂಥ ಮನೆಯಲ್ಲಿ ತೆರೆಕೊಳ್ತು ದ್ವಾರ. ಧರ್ಮರಾಯ ನಿರ್ಣಯ ಮಾಡಿದ, ಇವತ್ತಿನ ದಿವಸ ಪುರೋಚನ ಗಡದ್ದ ನಿದ್ದೆ ಹೊಡಿತಾ ಇದ್ದಾನೆ, ನಾವು ಈ ಮಾರ್ಗದಲ್ಲಿ ಹೋಗಿ ಬಿಡೋಣ, ಹೋಗಿ ಮುಂಚೆ ನಾವೇ ಬೆಂಕಿ ಇಟ್ಬಿಡೋಣ, ಪುರೋಚನೆ ಸುಟ್ಟು ಹೋಗಲಿ. ಮತ್ತೆ ಈ ನೀತಿಯನ್ನು ಗಮನಿಸಿ, ಯಾರು ಯಾರನ್ನ ಸುಡಬೇಕು ಅಂತಾರೋ ಅವರೇ ಸುಡಿಸಿಕೊಳ್ಳುತ್ತಾರೆ. ದುರ್ಯೋಧನ ಬಹಳ ದೊಡ್ಡ ಯೋಜನೆ ಬಿದ್ದೋಯ್ತು. ಆದರೆ ಫಲಿತ ಎಲ್ಲಿ ಹೋಯಿತು ಅಂದರೆ ದ್ರೌಪದಿ ವಿವಾಹದಲ್ಲಿ ಹೋಯಿತು. ದ್ರೌಪದಿಯ ವಿವಾಹದಲ್ಲಿ ಹೋಯಿತು ಅಂದರೆ ಅದರ ಗಾಂಭೀರ್ಯ, ಅದರ ವೈಶಿಷ್ಟ್ಯ ಏನು ಅಂದರೆ, ತಮ್ಮ ರಾಜ್ಯದ ಭಾಗವನ್ನ ಕಿತ್ತು ಕರ್ಣನಿಗೆ ಕೊಟ್ಟನಲ್ಲ ದುರ್ಯೋಧನ. ಅಂದರೆ ರಾಜ್ಯ ಇಲ್ಲದವನಿಗೆ ರಾಜ್ಯವನ್ನು ಪ್ರದಾನ ಮಾಡಿಬಿಟ್ಟನಲ್ಲ ದುರ್ಯೋಧನ. ಆ ಇಡೀ ರಾಜ್ಯಕ್ಕೆ ಹಕ್ಕುದಾರರು ಇವರು ಹೌದು. ಇವ್ರನ್ನೊಂದು ಮಾತು ಕೇಳಲಿಲ್ಲ, ಅಪ್ಪನೊಂದು ಮಾತು ಕೇಳಲಿಲ್ಲ, ಭೀಷ್ಮನೊಂದು ಮಾತು ಕೇಳಲಿಲ್ಲ, ಕೊಟ್ಬಿಟ್ಟ ರಾಜ್ಯನ. ಅಂದರೆ ನಮ್ಮ ಆಸ್ತಿಯಲ್ಲಿ ಒಂದು ಭಾಗವನ್ನು ಸುಮ್ಮನೆ ಕೊಟ್ಟ. ಆದರೆ ದ್ರೌಪದಿ ಸ್ವಯಂವರವಾದಾಗ ಪಾಂಡವರಿಗೆ ಇಡೀ ದ್ರುಪದರಾಜನ ರಾಜ್ಯದ ಬೆಂಬಲವೇ ಸಿಕ್ಬಿಡ್ತವ್ರಿಗೆ. ನಮ್ಮಲ್ಲಿ ದೈವ ಏನೋ ನಷ್ಟ ಆಗ್ತಾ ಇದೆ ಅಂತ ಅನಿಸಿದರೆ ನಮಗೆ ಇನ್ನೆಲ್ಲೋ ಅನುಗ್ರಹ ಮಾಡ್ತಾ ಇರ್ತಾನೆ. ಇದು ನಮ್ಮ ಜೀವನದ ಎಲ್ಲರ ಅನುಭವವೂ ಹೌದು. ನಮಗೆಲ್ಲೋ ನಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇರ್ತೀವಿ. ಆ ನಷ್ಟ ಆಗಿದ್ದು ನಮಗೆ ಗೊತ್ತಿರೋಲ್ಲ ಯಾಕಾಯಿತು ಅಂತ. ಎಷ್ಟೋ ಸಲ ಕೆಲವು ಬಾರಿ ನಮ್ಮ ಲೆಕ್ಕಾಚಾರದಲ್ಲಿ ನಷ್ಟ ಗೊತ್ತಾಯ್ತು, ಎಷ್ಟೋ ಸಲ ನಮ್ಗೆ ಗೊತ್ತೇ ಆಗಿರಲ್ಲ ನಷ್ಟ ಆಗಿದೆ ಅಂತ. ಆಮೇಲೆ ಗೊತ್ತಾ ಅಯ್ಯೋ ನಷ್ಟ ಆಗಿಬಿಡ್ತು ಅಂತ. ಕೊಂಚ ನಾವು ಸಹನೆಯಿಂದ ಇದ್ದರೆ ಅದ್ರ ಎರಡರಷ್ಟು ಇನ್ನೆಲ್ಲೋ ಲಾಭ ಸಿಕ್ಕಿಬಿಡುತ್ತೆ ನಮಗೆ ಅನ್ನತಕ್ಕಂಥದ್ದು ಈ ದ್ರೌಪದಿ ಸ್ವಯಂವರದ ಮೂಲಕ ನಮಗೆ ವೇದ್ಯವಾಗತಕ್ಕಂಥ ಪಾಠ. ಅದಾದ ಮೇಲೆ ಆ ದ್ರುಪದನ ಬೆಂಬಲವನ್ನೂ ತಗೊಂಡರು. ಮತ್ತೆ ಅರ್ಧ ಆಸ್ತಿಯಲ್ಲಿ ಬಂತು. ಮತ್ತೆ ಬಂದಿದ್ದರಿಂದ ಇಂದ್ರಪ್ರಸ್ಥಕ್ಕೆ ಹೋದರು. ಇಂದ್ರಪ್ರಸ್ಥ ಭೀಷ್ಮಾಚಾರ್ಯರೇ ಕೊಟ್ಟಂಥ ರಾಜ್ಯ ಭಾಗ ಮಾಡಿ ಇಲ್ಲಿ ಆಳ್ಕೊಂಡರಿ. ಅಲ್ಲಿ ಏನಾಯ್ತು, ಅವರಿಗೆ ಮಯನ ಅನುಕೂಲ ಆಗಿಬಿಡ್ತು. ಖಾಂಡವ ದಹನ ಪ್ರಸಂಗದಲ್ಲಿ ದೊಡ್ಡದಾಗಿರತಕ್ಕಂಥ ಒಂದು ಮನೆ ಕಟ್ಟಲಾಯಿತು. ಮಯಭವನ ಅನ್ನತಕ್ಕಂಥ ಹೆಸರು ಬಂತದೆ. ರಾಜಸೂಯ ಯಾಗ, ದುರ್ಯೋಧನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದಂಥ ಯಾಗ. ರಾಜಸೂಯ ಯಾಗವನ್ನು ಯಾರು ಮಾಡಬೇಕಾಗಿದೆಯೋ ಆತ ರಾಜನಾಗಿದ್ದವನು ಮಾಡಬೇಕು. ಉಳಿದ ರಾಜರು ಯಾರೂ ಆತನಂದುಕೊಂಡು ಅಸೂಯೆ ಪಡದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅವನು ಬದುಕಬೇಕು. ಧರ್ಮರಾಯನಿಗೆ ಅಪ್ಪ ಇರಲಿಲ್ಲವಾದ್ದರಿಂದ ಅವನು ರಾಜಸೂಯ ಯಾಗ ಮಾಡಬಹುದಾಯಿತು. ದುರ್ಯೋಧನಿಗೆ ಅಪ್ಪ ಇದ್ದಿದ್ದರಿಂದ ಅವನು ಮಾಡೋ ಹಾಗಿರಲಿಲ್ಲ. ಈ ರಾಜಸೂಯ ಯಾಗವನ್ನು ಮಾಡಬೇಕಾದ್ರೆ ಒಂದು ನಿಯಮ ಇತ್ತು. ಯಾರು ರಾಜಸೂಯ ಯಾಗವನ್ನು ಮಾಡ್ತಾರೆಯೋ ಹಾಗೆ ಮಾಡತಕ್ಕಂಥವನು ತನ್ನ ಸುತ್ತಮುತ್ತಲ ಎಲ್ಲ ದೇಶಗಳ ಹತ್ತಿರಕ್ಕೂ ಹೋಗಬೇಕು. ಅಲ್ಲಿ ಅವರನ್ನು ಕೇಳಬೇಕು, ಕಪ್ಪ ತಗೋಬೇಕು, ಅವರ ಸೋಲಿಸಿ, ಅಥವಾ ಅವರಾಗವರೇ ಶರಣಾಗತರಾಗಬೇಕು. ಬಹಳ ಕಷ್ಟ ಮಾಡತಕ್ಕಂಥದ್ದು ರಾಜಸೂಯ ಯಾಗ. ಧರ್ಮರಾಜ ರಾಜಸೂಯ ಯಾಗವನ್ನು ಸಂಕಲ್ಪ ಮಾಡಿದಾಗ ಬಹಳಷ್ಟು ಜನ ಶತ್ರುಗಳಿದ್ದು, ಅದರೊಳಗೂ ಜರಾಸಂಧನಂತವನಿದ್ದ. ದುರ್ಯೋಧನ ವಿರೋಧಿಸುವಂತಿರಲಿಲ್ಲ. ಯಾಕೆಂದ್ರೆ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಒಂದೇ ಕುಟುಂಬ ಅಂತ ಆಗಿಬಿಡುತ್ತೆ. ಹೀಗಾಗಿ ದುರ್ಯೋಧನ ವಿರೋಧಿಸದೇ ರಾಜಸೂಯ ಯಾಗದಲ್ಲಿ ಭಾಗವಹಿಸಬೇಕಾಯಿತು. ಅದೂ ರಾಜಸೂಯ ಯಾಗದಲ್ಲಿ ಭಾಗವಹಿಸಿದಾಗ ಅತಿಥಿ ಸತ್ಕಾರವನ್ನು ಮಾಡತಕ್ಕಂಥ ಜವಾಬ್ದಾರಿಯನ್ನು ದುರ್ಯೋಧನ ಕೊಟ್ಟರು. ದುರ್ಯೋಧನ ಅಂದುಕೊಂಡ, ನನಗೆ ಕೊಟ್ಟಿದ್ದಾರೆ, ಇವರು ಬೊಕ್ಕಸವನ್ನೇ ಖರ್ಚು ಮಾಡಿಬಿಡ್ತೀನಿ. ನಾನು 10 ರೂಪಾಯಿ ಕೊಡೋ ಕಡೆ 100 ರೂಪಾಯಿ ಕೊಟ್ಬಿಡ್ತೀನಿ. 1000 ರೂಪಾಯಿನ ಯಾರಾದರೂ ಖರ್ಚು ಮಾಡ್ಬೇಕಾದ್ರೆ 1,00,000 ರೂಪಾಯಿ ಖರ್ಚು ಮಾಡಿಬಿಡ್ತೀನಿ. ಏನು ಕೊಟ್ಟಿದ್ದೆ ಎಲ್ಲ ಸೂರೆ ಮಾಡಿಬಿಡ್ತೀನಿ. ಅದು ಕೃಷ್ಣ ಮೊದಲೇ ಯೋಚನೆ ಮಾಡಿಬಿಟ್ಟಿದ್ದ. ದುರ್ಯೋಧನ ಕೈನಲ್ಲಿ ಧನರೇಖೆ ಇದ್ದಿದ್ದರಿಂದ ಅವನು ಮುಟ್ಟಿದ್ದೆಲ್ಲ 10ರಷ್ಟು ಆಗ್ಬಿಡ್ತಾ ಇತ್ತು. ಅವನು ಎಷ್ಟು ಕೊಟ್ಟರು ಜಾಸ್ತಿ ಆಗ್ತಾನೆ ಇತ್ತು. ದುರ್ಯೋಧನ ಪದ್ಯನ ಗೊತ್ತೇ ಆಗಿರಲಿಲ್ಲ.
ಮತ್ತೆ ಮತ್ತೆ ಈ ಪಾಠ ನೋಡಿ. ಬೇರೆಯವರಿಗೆ ನಷ್ಟ ಮಾಡ್ತೀವಿ ಅಂತ ನಾವು ಪ್ರಯತ್ನ ಪಟ್ಟರೆ ನಮಗೆ ನಷ್ಟ ಆಗುತ್ತೆ ವಿನಃ ಅವರಿಗೆ ನಷ್ಟ ಆಗಲ್ಲ, ಅವ್ರಿಗೆ ಲಾಭ ಆಗ್ತಾನೆ ಇರ್ತದೆ. ದುರ್ಯೋಧನ ಯಾವಾಗ 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 ನೋಯಿಸಲಿಕ್ಕೆ ಶುರು ಮಾಡ್ತಾನೆಯೋ ಬೇರೆಯವರಿಗೆ, ಆಗೆಲ್ಲ ಅವನಿಗೆ ನೋವು ಶುರುವಾಗುತ್ತೆ. ಆ ಮಯಭವನದಲ್ಲಿ ಆದಂಥದ್ದು ಅಂಥದ್ದು. ಮಯಭವನದಲ್ಲಿ ಅವನು ಹೋಗಿದ್ದು ಸುಮನಸ್ಕನಾಗಿ ಹೋಗಲಿಲ್ಲ. ನೋಯಿಸಬೇಕು ಅಂತ ಹೋದ, ನಷ್ಟ ಮಾಡಬೇಕು ಅಂತ ಹೋದ. ಆ ಮಯಭವನದ ಅಂದವನ್ನು ನೋಡಿ ಹೊಟ್ಟುರುಕೊಳ್ತಾ ಇದ್ದ. ಆಗೇನಾಯ್ತು, ಅವನಿಗೆ ಅಪಮಾನವಾಯಿತು. ಆದರೆ ಈ ಸಂದರ್ಭದಲ್ಲಿ ನಾವು ತುಂಬ ವಿಮರ್ಶೆಯಿಂದ ಆ ಸಂದರ್ಭವನ್ನು ನೋಡಬೇಕು. ಮಯಭವನ, ಹೊಸದಾಗಿ ಕಟ್ಟಿರತಕ್ಕ ಭವನ, ತುಂಬ ಭ್ರಮಾತ್ಮಕವಾದ ಭವನ, ಮಾಯಾಭವನ ಅದು. ದುರ್ಯೋಧನ ಪಾಪ ಹೋಗ್ತಾ ಇದ್ದಾನೆ, ಮುಂದೆ ನೀರು ನಿಂತು ಬಿಟ್ಟಿದೆ, ಪಂಚೆ ಮೇಲೆತ್ತುಕೊಂಡ. ಅವನು ಕಡೆತನ ನೀರೇ ಇಲ್ಲ ಅಲ್ಲಿ. ಬರೀ ನನ್ನ ಭ್ರಮೆ ಅಂತ ಮುಂದಕ್ಕೆ ಹೋದ. ನೀರೇನೂ ಕಾಣಿಸ್ತಿಲ್ಲ, ಕಾಲಿಟ್ಟ ಜಾರಿ ಬಿದ್ದುಬಿಟ್ಟ. ಅಲ್ಲಿ ನೀರಿದೆ. ಅಲ್ಲಿ ಒಂದು ಕಂಬ ಕಾಣಿಸ್ತಾ ಇದೆ. ಬೇಡ ಕಂಬ ಅಡ್ಡ ಪಕ್ಕಕ್ಕೆ ಹೋದ. ಎಲ್ಲಿ ಇಲ್ಲವೋ ಅಲ್ಲಿ ಕಂಬದ ತಲೆ ಹೊಡ್ಕೊಂಡ ಅವನು. ಹೀಗೆ ಬಹಳಷ್ಟು ಅವಮಾನ ಆಗಿಬಿಡ್ತ ಅವನಿಗೆ. ಆದರೆ ಪ್ರಶ್ನೆ ಇಲ್ಲಿ ಇದ್ದದ್ದು ಇರುವುದು, ಮುಂದಿನ ಒಂದು ಮಹಾಘಟನೆ ನಡೆಯಿತಲ್ಲ, ದ್ರೌಪದಿಯ ಮಾನಾಪಹರಣದ ಸಂದರ್ಭ. ಅದಕ್ಕೆ ಮೂಲ ಕಾರಣ ಯಾವುದು, ಯಾರು? ನಾವು ಅತ್ಯಂತ ಸಹಜವಾಗಿ ಯೋಚನೆ ಮಾಡೋಣ. ನಾವು ಯಾರೋ ಹೊಸದಾಗಿ ಯಾರದೋ ಮನೆಗೆ ಹೋಗಿರುತ್ತೆ, ಆವತ್ತಿನ ದಿವಸ ರಾತ್ರಿಯಲ್ಲಿ ಮಲಗಬೇಕಾಗುತ್ತೆ. ಬಹಳ ಸರಳವಾದ ವಿಷಯ ಇದು, ಎಲ್ಲರೂ ಮಾಡ್ತಕ್ಕಂಥ ವಿಷಯ. ಅತಿಥಿಯೋ ಆಮಂತ್ರಿತನೋ ಮಲಗುವುದಕ್ಕೆ ಮುನ್ನ ಆ ಮನೆ ಯಜಮಾನಿಯೋ ಯಜಮಾಂತಿಯೋ ಹೇಳ್ತಾರೆ, ಒಂದು ಸ್ವಲ್ಪ ನೀರು ಕೊಡ್ತಾರೆ. ರಾತ್ರಿ ಏನಾದರೂ ಇದ್ರೆ ನೀರು ಬೇಕಾಯಿದ್ರೆ ಅಂತ. ಅಥವಾ ಬಚ್ಚದ ಮನೆಗೆ ಹೋಗ್ಬೇಕಾದ್ರೆ ಹೀಗೆ ಹೋಗಬೇಕು, ಇಲ್ಲಿ ವಿದ್ಯುತ್ತಿನ ಗುಂಡಿ ಇದೆ, ಇದು ದಾರಿ. ಸಹಜ, ಇದು ಎಲ್ಲರೂ ಹೇಳ್ತಕ್ಕಂಥದ್ದು. ಅಂದರೆ ಕತ್ತಲಿನಲ್ಲಿ ಹೊಸದಾಗಿ ಬಂದಂಥ ವ್ಯಕ್ತಿ ಒದ್ದಾಡಬಾರ್ದು, ಆತನಿಗೆ ಧಕ್ಕೆ ಆಗಬಾರ್ದು. ಬಹಳ ಸುಸಂಸ್ಕೃತವಾಗಿರತಕ್ಕಂಥ ಚಿಂತನೆ, ಸಾಮಾನ್ಯವಾಗಿ ಮಾಡತಕ್ಕಂಥದ್ದು. ಆದ್ರೆ ಇಲ್ಲೇನಿದೆ, ಮಯಭವನ ಅಂತ, ಮೋಸ ಮಾಡೋಕ್ಕೆ ಹುಟ್ಟಿರೋ ಭವನ ಅದು. ಪಾಪ ದುರ್ಯೋಧನಿಗೆ ಏನು ಗೊತ್ತಿದೆ, ಎಲ್ಲಿ ನೀರಿದೆ ಎಲ್ಲಿ ಕಂಬ ಇದೆ ಅಂತಂತ. ಅವನಿಗೆ ಮೋಸ ಮಾಡಿ, ಇದು ಪಾಂಡವರು ಮಾಡಿದ ಬಹಳ ದೊಡ್ಡ ಅನ್ಯಾಯ ಇದು. ಅವನಿಗೆ ಮೋಸ ಮಾಡಿ ಅವನು ಬಿದ್ದು ಜಾರಿ ಬಿದ್ದರೆ ನುಗೋದು. ನಾನು ಚಿಕ್ಕವನಾಗಿದ್ದಾಗ ನನಗೊಂದು ಪದ್ಯವನ್ನು ಹೇಳ್ಕೊಡೋರು, ನಮ್ಮ ಪೆದ್ದ ದೊಡ್ಡವರು ಅನ್ನಿಸ್ಕೊಂಡವರು. ಹಾಗೆ ಆಗಬೇಕು, ಹಲ್ಲು ಮುರಿಬೇಕು, ನೀನಳಬೇಕು, ನಗಬೇಕು. ಇದು ಯಾವ ನೀತಿನ್ರಿ ಇದು? ಹಲ್ಲು ಮುರಿಬೇಕಂತೆ, ನಾನು ನಗಬೇಕಂತ. ಇದು ನೀತಿಯೇ? ಇದನ್ನು ಯಾರು ಕೆಟ್ಟದಾಗಿ ಪಾಠ ಮಾಡಿ ಮಕ್ಕಳಿಗೆ ಹೇಳ್ಕೊಳಕ್ಕೆ ಶುರು ಮಾಡೋದು? ನಾನು ಹೇಳ್ತಾ ಇದ್ದೆ ಅವಾಗ, ನೀನಳಬೇಕು, ನಗಬೇಕು. ಇದು ನೀತಿಯೇ? ಇದು ಯಾರು ನೀನಳಬೇಕು ಅಂತ ಹೇಳ್ತಾರೋ ಅವನು ಅಳ್ತಾನೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯಾಂತದ ವ್ಯಾಪ್ತಕ್ಕೆ, ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಭಗವದ್ಗೀತಾ ಜ್ಞಾನ ಯಜ್ಞದ ಯಾಜ್ಞಿಕರೇ, ತಪಸ್ವಿಗಳೇ, ಅಧ್ಯಯನಶೀಲರೇ, ಅನುಷ್ಠಾನ ಪರರೇ, ನಾನು ಚಿಕ್ಕವನಾಗಿದ್ದಾಗ ನನಗೊಂದು ಪದ್ಯವನ್ನು ಹೇಳ್ಕೊಡೋರು, ನಮ್ಮ ಪೆದ್ದ ದೊಡ್ಡವರು ಅನ್ನಿಸ್ಕೊಂಡವರು. ಹಾಗೆ ಆಗಬೇಕು, ಹಲ್ಲು ಮುರಿಬೇಕು, ನೀನಳಬೇಕು, ನಗಬೇಕು. ಇದು ಯಾವ ನೀತಿನ್ರಿ ಇದು? ಹಲ್ಲು ಮುರಿಬೇಕಂತೆ, ನಾನು ನಗಬೇಕಂತ. ಇದು ನೀತಿಯೇ? ಇದನ್ನು ಯಾರು ಕೆಟ್ಟದಾಗಿ ಪಾಠ ಮಾಡಿ ಮಕ್ಕಳಿಗೆ ಹೇಳ್ಕೊಳಕ್ಕೆ ಶುರು ಮಾಡೋದು? ನಾನು ಹೇಳ್ತಾ ಇದ್ದೆ ಅವಾಗ, ನೀನಳಬೇಕು, ನಗಬೇಕು. ಇದು ನೀತಿಯೇ? ಇದು ಯಾರು ನೀನಳಬೇಕು ಅಂತ ಹೇಳ್ತಾರೋ ಅವನು ಅಳ್ತಾನೆ. ದ್ರೌಪದಿ ಮಾಡಿದ್ದದನ್ನಾಗ. ದುರ್ಯೋಧನ ಮೊದಲೇ ಅವನಿಗೆ ಮಹಾ ಅಭಿಮಾನ. ಅಂತಹ ಅಭಿಮಾನಧನನಾಗಿರತಕ್ಕಂಥ ದುರ್ಯೋಧನ ಮಾಯಭವನದಲ್ಲಿ ತಟ್ಟಾಡ್ತಾ ಇದ್ದಾಗ, ಅವನು ಜಾರಿ ಬಿದ್ದಾಗ, ಬಟ್ಟೆಯೆಲ್ಲ ಒದ್ದೆ ಆದಾಗ ಇವಳು ಚಪ್ಪಾಳೆ ತಗೊಂಡು ನಗುತ್ತಾಳೆ ಮೇಲಿನಿಂದ ದ್ರೌಪದಿ. ಬಟ್ಟೆಯೊದ್ದೆಯಾಗಿ ಅವನಿಗೆ ಭಂಗವಾಗಿದೆ, ಮಾನಭಂಗವಾಗಿ ಬಿಟ್ಟಿದೆ, ಮರ್ಯಾದೆಗೆ ಭಂಗವಾಗಿ ಬಿಟ್ಟಿದೆ.
ದ್ರೌಪದಿ ನಗುತ್ತಾ ಇದ್ದಾಳೆ. ಸಿಟ್ಟು ಬರಲ್ವೇ ದುರ್ಯೋಧನನಿಗೆ? ಅವನು ಆವತ್ತೇ ನಿರ್ಣಯ ಮಾಡಿದ, ನನ್ನ ನೋಡಿ ನಗುತ್ತಾ ಇದೆಯಾ, ನಿಂಗೆ ಬಟ್ಟೆ ಬಿಚ್ಚಿಸ್ತೀನಿ ಅಂತಂದ. ಮುಂದೆ ದ್ರೌಪದಿಯ ಮಾನಭಂಗಕ್ಕೆ ಕಾರಣ ದ್ರೌಪದಿಯೇ. ಇದು ಒಬ್ಬ ಸುಸಂಸ್ಕೃತ ವ್ಯಕ್ತಿ ಮಾಡತಕ್ಕಂಥದ್ದಲ್ಲ. ಪಾಪ ಯಾರಾದರೂ ಜಾರಿ ಬಿದ್ದರೆ ಹೋಗಿ ಕೈ ಹಿಡ್ಕೊಂಡು ಎತ್ತಬೇಕು. ಅಯ್ಯೋ ನೋವಾಯ್ತೇನ್ರಿ ಅಂತ ಅದು ಬಿಟ್ಟು ಬಿದ್ದ ಬಿಡು ಅಂತೇಳಿ ನಗೋದೆ. ಯಾವಾಗ ದ್ರೌಪದಿ ಹಾಗೆ ನಕ್ಕಳೋ, ಅಸಂಸ್ಕೃತಳಾಗಿ ನಕ್ಕಳೋ, ಕೆಟ್ಟದಾಗಿ ನಕ್ಕಳೋ, ಅದರ ಫಲ ಮತ್ತೆ ಸಿಕ್ತು ಅವಳಿಗೆ. ಮುಂದೆ ಇದೇ ದುರ್ಯೋಧನ ದ್ಯೂತವನ್ನು ಆಡಿದಾಗ, ನಾವು ದುರ್ಯೋಧನನ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಅವನು ಬಹಳ ದೊಡ್ಡ ತಾರ್ಕಿಕ ವ್ಯಕ್ತಿ, ಬಹಳ ಚೆನ್ನಾಗಿ ವಾದ ಮಾಡಬಲ್ಲ. ಅವನು ಮಾತನಾಡುವುದರಲ್ಲಿ ಅಷ್ಟು ಸುಲಭವಾಗಿ ತಪ್ಪು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವನು ಮೊದಲೇ ಹೇಳಿಬಿಟ್ಟಿದ್ದಾನೆ, ದ್ಯೂತವನ್ನು ಆಡೋಣ, ಪಗಡೆ ಆಟ ಆಡೋಣ. ಪಗಡೆಯ ಆಟದಲ್ಲಿ ನಾನು ಕಾಯಿ ಜರುಗಿಸ್ತೀನಿ, ನಮ್ಮ ಮಾವ ದಾಳ ಹಾಕ್ತಾನೆ. ಒಪ್ಕೊಂಡಿದ್ದೀರೋ? ನಮ್ಮ ಧರ್ಮರಾಯ ಮಹಾ ಚಪಲಚಿತ್ತ, ಇಲ್ಲ ಅಂದ್ರೆ ಆಟ ಹೋಗ್ಬಿಡುತ್ತಲ್ಲ ಅಂತ. ಇದು ಸರಿ ಇಲ್ಲ ಅಂದ, ಇದು ತಪ್ಪು ಅಂದ, ಆದರೂ ಸರಿ ಇರಲಿ ಆಡ್ತೀನಿ ಅಂತ. ಆಟ ಮುಂದುವರೆದಿದೆ. ಏನೇ ಇಡ್ತೀಯ? ಅದು ಇಡ್ತೀನಿ, ಇದು ಇಡ್ತೀನಿ, ಇದ್ದು ಬದ್ದಿದೆಲ್ಲ ಇಟ್ಟು ಕಳ್ಕೊಂಡ್ಬಿಟ್ಟ. ಇನ್ನೇನೂ ಇಲ್ಲ ಅಂತ ಕಾಣುತ್ತೆ. ಪಾಪ ಶಕುನಿ ಸೂಚನೆ ಕೊಡ್ತಾ ಇದ್ದಾನೆ, ಧರ್ಮರಾಯ ಇನ್ನೇನು ಇಲ್ಲ ಅಂತ ಕಾಣುತ್ತೆ ನಿನ್ನ ಹತ್ರ, ಆಟ ನಿಲ್ಲಿಸೋಣ. ಇವನು ಏನೂ ಇಲ್ಲ ಅಂತ ಯಾಕಂತೀಯ, ನನ್ನ ತಮ್ಮ ಇದ್ದಾನೆ ಅವನ್ನೇ ಇಡ್ತೀನಿ. ಯಾರು ನಿರೀಕ್ಷೆ ಮಾಡಿದ್ರು? ಶಕುನಿ ಹೇಳಿದ್ನೆ. ಶಕುನಿಗೆ ಆಶ್ಚರ್ಯ ಆಗ್ಬಿಡ್ತು, ನನ್ನ ತಮ್ಮನ ಪಣ ಇಡ್ತೀನಿ ಅಂತ ಹೇಳ್ತಾ ಇದ್ದ. ಅವನು ಸೋತ. ಇನ್ಯಾರೂ ಇಲ್ಲ ಅಂತ ಕಾಣುತ್ತಯ್ಯ ಅಂತಾನವನು. ಇಲ್ಲ, ಇನ್ನೊಬ್ಬನ ಇಡ್ತೀನಿ, ಮತ್ತೊಬ್ಬನ ಇಡ್ತೀನಿ. ಎಲ್ಲರನ್ನೂ ಇಟ್ಟು ಸೋತ. ಇನ್ನೇನು ಇಲ್ಲ, ಯಾಕೆ ನನ್ನ ಇಡ್ತೀನಿ. ಅಯ್ಯೋ ಪೆದ್ದಣ್ಣ, ಇದಕ್ಕಿನ್ನ ಮೂರ್ಖತನ ಇದೆಯಾ? ಅಂದರೆ ವಿಷಯಾಸಕ್ತಿ ನಮಗೆ ಜಾಸ್ತಿಯಾಗಿ ಬಿಟ್ಟಾಗ, ಏನೋ ಒಂದು ಚಾಪಲ್ಯಕ್ಕೆ ತುತ್ತಾದಾಗ 1 2 3 4 ಸತ್ತಾಹನು. ಅಂದರೆ ನಮಗೆ ಯಾವುದೋ ಒಂದು ಮಿತಿ ಬೇಕು ನಮ್ಮ ಜೀವನ. ನೀವು ದೊಡ್ಡವರಾಗ್ತೀರಾ, ಶ್ರೀಮಂತರಾಗ್ತೀರಾ, ಹೆಣ್ಣಿನ ಹಿಂದೆ ಹೋಗ್ತೀರಾ, ಅಧಿಕಾರ ಬಯಸ್ತೀರಾ, ಏನೇ ಮಾಡಿ ನೀವು ಅದಕ್ಕೆ ಏನೋ ಒಂದು ಮಿತಿ ಇಟ್ಕೋಬೇಕು ನಾವು. ಆ ಮಿತಿ ಇಟ್ಕೊಳ್ಳೋದು ಬರ್ಲಿ 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 ಅಂತ ಇದ್ರೆ. ಧರ್ಮರಾಯ ಹೆಸರಿಗೆ ಧರ್ಮರಾಯನಾದರೂ ಆ ಗುಂಪಿಗೆ ಸೇರಿದವನು. ಈಗಲಾದರೂ ಬುದ್ಧಿ ಕಲ್ತ್ಕೋಬಾರ್ದ ಇವನು. ಶಕುನಿ ಹೇಳ್ತಾ ಇದ್ದಾನೆ, ನೀನು ಸೋತೆ ಕಣಯ್ಯ, ಅಲ್ಲಿಗೆ ಸೋತೆ ಅಂತ ಒಪ್ಕೊಳ್ಳಯ್ಯ. ಇಲ್ಲ, ನನ್ನ ಹೆಂಡತಿ ಇದ್ದಾಳೆ. ಯಾರೀ ಹೇಳಿದ್ರು? ಅವನು ಸೋತೆ ಹೋಗ್ಬಿಟ್ಟಿದ್ದಾನೆ, ಎಲ್ರಿಗೂ ಗೊತ್ತು, ಇನ್ನೇನೂ ಇಲ್ಲ ಇವನ ಹತ್ರ. ಇಲ್ಲ, ನನ್ನ ಹೆಂಡತಿ ಇದ್ದಾಳೆ. ಇದು ಉತ್ತರವೇ? ಈ ಚಾಪಲ್ಯಕ್ಕಿನ್ನ ಇನ್ಯಾವ ಚಾಪಲ್ಯ ಇದೆ ನಮ್ಮ ಧರ್ಮರಾಯಂದು? ದುರ್ಯೋಧನ ಹೇಳಿ ಕಳಿಸ್ದ. ನಾವು ಆ ಸಂದರ್ಭವನ್ನು ಬಹಳ ಬಹಳ ಗಂಭೀರವಾಗಿ ಲೆಕ್ಕ ಹಾಕಬೇಕು. ನಾವು ಸುಮ್ಮನೆ ದುರ್ಯೋಧನನ್ನು ಬೈತಕ್ಕದ್ದಲ್ಲ. ಅವನು ಹೇಳಿದ್ದಿಷ್ಟೇನೆ, ನೋಡಪ್ಪ, ಒಬ್ಬ ಪ್ರತಿಹಾರಿಯನ್ನು ಕರೆದು ಹೇಳಿದ. ಧರ್ಮರಾಯ ದ್ರೌಪದಿಯನ್ನು ಇಟ್ಟ, ಸೋತ. ಹಿಂದೇನೇ ಇದೆ, ಈಗ ಬಾಯಿ ಮುಚ್ಕೊಂಡು ಕೂತ್ಕೊಂಡ. ಇಲ್ಲಿ ತನಕ ಅದಿದೆ ಇದಿದೆ ಎಲ್ಲ ಹೇಳ್ತಾ ಇದ್ದು, ಈಗ ತಲೆ ತೆಗೆಸ್ಬಿಟ್ಟ. ಮುಗೀತು ನನ್ನ ಕಥೆ. ಅದಕ್ಕೆ ಮುಂಚೆ 1-2 ನಿಮಿಷದ ಹಿಂದೆ ಅದೇ ತಲೆ ತಗ್ಗಿಸಿದ್ರೆ ಇನ್ನೇನು ಇಲ್ಲ ಅಂತ ದ್ರೌಪದಿ ಸಮಸ್ಯೆ ಬರ್ತಾ ಇರಲಿಲ್ಲ. ಅದೊಂದು 10 ನಿಮಿಷದಿಂದ ಸುಮ್ಮನೆ ಇದ್ದರೆ ಅವನ ತಮ್ಮಂದಿರಾರು ಸೋಲ್ತಾ ಇರಲಿಲ್ಲ, ಅವನು ಸೋಲ್ತಾ ಇರಲಿಲ್ಲ. ಇದ್ದು ಬದ್ದಿದ್ದು ಕಳ್ಕೊಳ್ತಾ ಇದ್ದ. ಆಯ್ತು, ಸ್ವತಂತ್ರನಾಗಿದ್ದೀನಿ ಅನ್ಕೊಳ್ತಾ ಇದ್ದ. ಯಾವಾಗ ದ್ರೌಪದಿಯನ್ನು ಸೋತು ಬಿಟ್ಟನೋ ಆಗ ದುರ್ಯೋಧನ ಪ್ರತಿಹಾರಿಯನ್ನು ಕರೆಸಿ ಹೇಳಿದ, ಹೋಗು ದ್ರೌಪದಿಗೆ ಹೇಳು. ನಾವು ಈ ಸಂದರ್ಭವನ್ನು ಬಹಳ ಎಚ್ಚರಿಕೆಯಿಂದ ನೋಡೋಣ. ದುರ್ಯೋಧನ ಅಷ್ಟು ಸುಲಭವಾಗಿ ತಪ್ಪು ಮಾಡಿದ ಅಂತ ತಕ್ಷಣ ಹೇಳಲಿಕ್ಕಾಗಲ್ಲ ನಮಗೆ. ದ್ರೌಪದಿಗೆ ಹೇಳು, ನೋಡಮ್ಮ, ಇಷ್ಟು ದಿವಸ ನೀನು ರಾಣಿಯಾಗಿದ್ದೆ, ಈಗ ನೀನು ದುರ್ಯೋಧನನ ಸೇವಕಿಯಾಗಿ ಬಿಟ್ಟಿದ್ದೀಯೇ, ದುರ್ಯೋಧನನ ಜೀತದಾಳಾಗಿ ಬಿಟ್ಟಿದ್ದೀಯೇ. ಆದ್ರಿಂದ ನೀನು ಅರಮನೆಯಲ್ಲಿ ಇಳ್ಕೊಳ್ಳೋದು. ಆ ಜೀತದಲ್ಲಿ ಬೇರೆ ಜಾಗ ಇದೆ, ಬೇರೆ ವಸತಿ ಇದೆ, ಅಲ್ಲಿಗೆ ಹೋಗು. ಇಷ್ಟೇ ಹೇಳಿದ್ದವನು. ಸಭೆಗೆ ಬಾ, ಸೀರೆ ಹಿಡ್ಕೊಂಡು ಎಳಿತೀನಿ, ಅದೆಲ್ಲ ಪ್ರಸಕ್ತಿಯೇ ಇಲ್ಲ. ದ್ರೌಪದಿ ಸಂದರ್ಭವನ್ನು ಅರಿತು ಅಲ್ಲಿ ಹೋಗ್ಬೇಕಪ್ಪ. ಅವಳು ನಾನು ಹೋಗಲ್ಲ ಅಂತ. ಅವನು ಹೋಗಿ ಕೇಳು, ಧರ್ಮರಾಯ ಸೋತ ಮೇಲೆ ನನ್ನನ್ನು ಸೋತನೋ? ಸೋತಿರೋದೇ ಹಾಗೆ. ಈಗ 2ನೇ ಪ್ರಶ್ನೆ ಆದ್ರೂ ಕೆಣಕೋದು, ಸುಮ್ಮನೆ ಸ್ವಲ್ಪ ಕಾಲ ತಗೊಳ್ಳೋಣ ಅಂತ.
ಇನ್ನೇನಾದರೂ ನಡೆಯುತ್ತೇನೋ ಅಂತ. ಧರ್ಮರಾಯ ಸೋತ ಮೇಲೆ ನನ್ನನ್ನು ಸೋತನೋ, ನನ್ನನ್ನು ಸೋತು ಅವನು ಸೋತನೋ? ಇದು ದ್ರೌಪದಿಯ ಪ್ರಶ್ನೆ. ಹಾಗಂತ ಕೇಳ್ಕೊಂಡು ಬಾ ಸಭೆಯಲ್ಲಿ ಅವನು ಹೆದರ್ಕೊಂಡು ಬಂದು ಕೇಳಿದ, ಸ್ವಾಮಿ ಹೀಗೆ ದ್ರೌಪದಿ ಹೇಳಿ ಕಳಿಸಿದ್ದಾರೆ, ಏನು ಉತ್ತರ ಹೇಳಬೇಕು ನಾನು? ಯಾರು ಉತ್ತರವೇ ಹೇಳ್ತಾ ಇಲ್ಲ. ದುರ್ಯೋಧನ ಹೇಳಿದ, ಧರ್ಮರಾಯನ್ ಕೇಳಪ್ಪ ಅಂತ. ಧರ್ಮರಾಯನ್ ಕೇಳಿದ್ರೆ ಅವನು ತಲೆ ತೆಗೆಸ್ಕೊಂಡಿದ್ದಾನೆ. ಉತ್ತರ ಹೇಳಿದ್ರೆ ತಾನೇ ಸಿಕ್ಕಾಕೊಳ್ಳೋದು, ಬೇಡ ಅಂತ ಉತ್ತರವೇ ಹೇಳಲ್ಲ ನಾನು. ವಾಪಸ್ ಹೋಗಿ ದುರ್ಯೋಧನ ಹೇಳಿದೆ, ವಾಪಸ್ ಕರ್ಕೊಂಡು ಹಾಕಿ ಹೇಳು, ಯಜಮಾನ ಉತ್ತರ ಹೇಳ್ತಾ ಇಲ್ಲ, ಅಲ್ಲಿ ಹೋಗ್ಬೇಕಂತೆ ಅಂತ ಹೇಳು. ಬರಲ್ಲ ಅಂತ. ಯಾವಾಗ ನಾನು ಹೋಗಲ್ಲ ಅಂದ್ಲೋ ಅವ್ ದುಶ್ಯಾಸನ ಕಳಿಸ್ದ. ದುಶ್ಯಾಸನ ಮುಡಿ ಹಿಡಿದ, ಬಾ ಇಲ್ಲಿಂದ. ಬರಲ್ಲ ಅಂದ್ಲು, ಬರಲ್ಲ, ಯಾಕೊಂಡದ ಅವನು. ಎಲ್ಲ ನಾಟಕ ಸೃಷ್ಟಿ ಮಾಡಿಲ್ಲ ಅವಳು. ನೆಟ್ಟಿಗೆ ಬಂದಿದ್ದೇನು ಗಲಾಟೆ ಆಗ್ತಾ ಇರಲಿಲ್ಲ. ಮೊದಲನೇದಾಗಿ ಸಂದೇಹವೇ ಇಲ್ಲ ಪ್ರಶ್ನೆ. ಧರ್ಮರಾಯ ಸೋತೆ, ಇವಳನ್ನು ಸೋತಿರೋದು ಮುಗಿದು. ಅದು ಯಾವ ದೊಡ್ಡ ವಿಷಯ ಅಂತ ಈ ಪ್ರಶ್ನೆ ದೊಡ್ಡದಾಗಿ ತಗೊಂಡ್ಬಿಟ್ರು ಇವರು. ಹೇಳ್ಕೊಂಡು ಬಂದಿದ್ದಾನ ಅವನು. ಸುಮ್ಮನೆ ಕರೆದಾಗ ಬಂದಿದ್ರು ಹೇಳ್ಕೊಂಡು ಬರ್ತಾ ಇರಲಿಲ್ಲ ಅವನು. ಬಿಡು ಅಂತ ಸರ ಹೇಳ್ಕೊಂಡ ಅವನು. ಎಳಿಬೇಡ ಅಂತಂದ್ರೆ ಹೇಳ್ತಾವ. ನಡೆದಿದ್ದೇ ಹಾಗೆ. ಅದು ಅದೇ ಕೆಲಸವಾಗಿ ದುಶ್ಯಾಸನನಿಗೆ ಉದ್ರಿಕ್ತಕಾರಿಯಾಗಿರತಕ್ಕಂಥ ವಿರೋಧವನ್ನು ಹೇಳ್ತಾ ಹೋದ್ಲವಳು. ಅವಳು ಉದ್ದೇಶ ಅದೇ ಇತ್ತು, ಅದಕ್ಕೆ ಬೇರೆ ಕಾರಣ ಇದೆ. ಅದನ್ನು ಇನ್ನೊಂದ್ಸಲ ಅವಳಾದ್ರು ಮಾತಾಡ. ಯಾಕೆ ಹಾಗೆ ಮಾಡಿಲ್ಲ ಅವಳು? ಬಹಳ ದೊಡ್ಡ ರಾಜಕಾರಣಿ, ಏನು ಸಾಮಾನ್ಯಳಲ್ಲ ದ್ರೌಪದಿ. ಮಹಾರಾಜಕೀಯವೇತ್ತೆ ಆಕೆ. ಧರ್ಮರಾಯನು ಅಷ್ಟೇ ಮೇಲ್ ನೋಡದಂತೆ ಧರ್ಮರಾಯ ಏನಲ್ಲ, ಅವನು ಮಹಾರಾಜಕಾರಣಿ. ಅವನು ಅವರಿಬ್ಬರೂ ಸೇರ್ಕೊಂಡು ಮಾಡಿದ ನಾಟಕ ಇದೆಲ್ಲ. ಆಸ್ಥಾನಕ್ಕೆ ಬಂದಿದ್ದಾಳೆ, ಅಲ್ಲಿ ಹೇಳ್ತಾಳೆ, ಸ್ವಾಮಿ ನಿಮಗೆಲ್ಲ ನಮಸ್ಕಾರ ಮಾಡೋದಕ್ಕಾಗಲಿಲ್ಲ, ದುಶ್ಯಾಸನ ಹಿಡ್ಕೊಂಡ್ಬಿಟ್ಟಿದ್ದ, ನನ್ನ ಎಳಿತಾ ಇದ್ದ, ಅಯ್ಯೋ ಪಾಪ ಅನ್ಬೇಕೆಲ್ಲರೂ ಅವಳು ನೋಡ್ಬಿಟ್ಟು. ದಯವಿಟ್ಟು ಕ್ಷಮಿಸಿ, ಈಗ ನಮಸ್ಕಾರ ಮಾಡ್ತಾ ಇದ್ದೀನಿ ನಿಮಗೆಲ್ಲ, ದಯವಿಟ್ಟು ಉತ್ತರ ಕೊಡಿ ನನಗೆ. ಧರ್ಮರಾಯ ಮೊದಲು ಸೋತ್ನೋ ಆಮೇಲೆ ನಾ ಹೇಳಿ, ದಯವಿಟ್ಟು ಹೇಳಿ. ಯಾರಾದರೂ ಹೇಳ್ಬೋದಲ್ರಿ ಇದಕ್ಕೆ? ಯಾರೂ ಹೇಳ್ತಾ ಇಲ್ಲ. ಕೊನೆಗೆ ಭೀಷ್ಮಾಚಾರ್ಯರು ಹೇಳಿದ್ರು ಎದ್ದು ನಿಂತ್ಕೊಂಡು, ನೋಡಮ್ಮ, ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾವು ಯಾರೂ ಅಲ್ಲ, ನಿನ್ನನ್ನು ಯಾರು ಸೋತಿದ್ದಾರೋ ಅವರು ಉತ್ತರ ಕೊಡಬೇಕು. ಅವನು ಉತ್ತರ ಹೇಳ್ತಾ ಇಲ್ಲ. ಕಷ್ಟಕ್ಕೇನು ಬಂದುಬಿಟ್ಟಿದೆ ಅಂದರೆ, ಈಗ ಒಬ್ಬ ವಕೀಲ ನ್ಯಾಯಾಲಯದಲ್ಲಿ ಒಬ್ಬ ಆರೋಪಿಯನ್ನು ನಿಲ್ಲಿಸಿದ್ದಾನೆ. ಆತ ಮೇಲೆ ಇರತಕ್ಕಂಥದ್ದು ಹೆಂಡತಿ ಕಾಟ ಕೊಡ್ತಿದ್ದಾನೆ. ಅವನೊಂದು ಪ್ರಶ್ನೆ ಕೇಳಿದ್ದಾನೆ, ಏನಯ್ಯ ನೀನು 8 ದಿವಸದಿಂದ ನಿನ್ನ ಹೆಂಡತಿಗೆ ಹೊಡೀತಿಲ್ಲ ಹೌದಾ? ಮೇಲ್ನೋಟಕ್ಕೆ ಅವನು ಪರವ ಮಾತಾಡ್ತಾ ಇದ್ದಾನೆ ಅಂತ. 8 ದಿವಸದಿಂದ ಹೊಡೀತಿಲ್ಲ ಹೌದಾ? ಹೌದು ಅಂದ್ಬಿಟ್ರೆ 8 ದಿವಸ ಹಿಂದಿನ ತನಕ ಹೊಡಿತಾ ಇದ್ದೆ ಅಂತ. 8 ದಿವಸದಿಂದ ಹೊಡಿತಾ ಇಲ್ಲ ಅಂದ್ರೆ ಹಿಂದೆಲ್ಲ ಹೊಡ್ಕೊಂಡು ಬಂದಿದ್ದೆ ಅಂತ. ಅಲ್ಲ ಅಂದ್ಬಿಟ್ರೆ ಈಗಲೂ ಹೊಡಿತಾ ಇದ್ದಾನೆ ಅಂತಂತ. ಇವನು ಉತ್ತರ ಹೇಳೋಕ್ಕಾಗೋದಿಲ್ಲ. ದ್ರೌಪದಿ ಎಂಥ ತರಲೆ ಪ್ರಶ್ನೆ ಕೇಳ್ತಾ ಇದ್ದಾಳೆ ಅಂತಂದ್ರೆ, ಎಲ್ಲರನ್ನೂ ಕೇಳ್ತಾ ಇದ್ದಾಳೆ, ಧರ್ಮರಾಯನ್ ಮಾತ್ರ ಕೇಳ್ತಾ ಇಲ್ಲ ಅವಳು. ಯಾಕೆಂದ್ರೆ ಧರ್ಮರಾಯನೇ ಉತ್ತರ ಕೊಡಬೇಕಾಗಿರೋನು. ಧರ್ಮರಾಯ ಏನಾದರೂ ಹೌದು ನಾನು ಸೋತು ನಿನ್ನನ್ನು ಸೋತೆ, ನಡೆದಿರೋದು ಅದೇನೆ ಅಂತ ಏನಾದರೂ ಒಪ್ಪಿಕೊಂಡು ಬಿಟ್ರೆ, ನೀನೇ ಸೋತ ಮೇಲೆ ನನ್ನ ಮೇಲೆ ಏನೇ ಅಧಿಕಾರ ಇದೇನೆ ಹೆಂಗೆ ಅಂತ ಕೇಳ್ತಾ ಇದ್ಲು ಅವಳು. ನಾನೇ ಒಂದ್ಸಲ ಸೋತದ ಮೇಲೆ ಇನ್ನು ನನಗೇನಿದೆ ಅಧಿಕಾರ ಯಾರನ್ನಾದ್ರೂ ಸೋಲಿಸ್ಲಿಕ್ಕೆ? ಅಥವಾ ಪಣ ಹಿಡಿದಕ್ಕೆ ಏನು ಅಧಿಕಾರ? ನಾನು ಸೋತೆ ಹೋಗ್ಬಿಟ್ಟಿದ್ದೀನಿ ಆಗ್ಲೇನೆ. ಆದ್ರಿಂದ ನಾನು ಸೋತ ಮೇಲೆ ನಿನ್ನನ್ನು ಸೋತೆ ಅಂತ ಹೇಳೋ ಹಾಗಿಲ್ಲ. ಅಥವಾ ನಾನು ಸೋಲುವುದಕ್ಕಿಂತ ಮುಂಚೆಯೇ ನಿನ್ನನ್ನು ಪಣ ಇಟ್ಟೆ ಅಂದ್ರೆ ಅದು ನಡೆದಿಲ್ಲ. ಅಕಸ್ಮಾತ್ ಅವನು ಹಾಗೆ ಹೇಳ್ತಿದ್ದಾನೆ, ನೀ ಯಾವ ಅಧಿಕಾರ ಅಂತ ಅವಳು ಕೇಳ್ತಾ ಇದ್ಲು. 5 ಜನ ಗಂಡಂದ್ರೆ ನಂಗೆ, ನಿಂಗೆ 5ನೇ 1 ಭಾಗ ಅಷ್ಟೇ ಅಧಿಕಾರ ಇರೋದು, 4 ಜನ ಸೋತೋಗ್ಬಿಟ್ಟಿದ್ದಾರೆ ಆಗ್ಲೇನೆ, ನಿಂಗೆಲ್ಲ ಅಧಿಕಾರ ಇದೆ? ಈ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಅಲ್ಲ, ಉತ್ತರ ಕೊಟ್ಟರೆ ಸಿಕ್ಕಾಕೊಂಡ್ಬಿಡ್ತಾನೆ ಧರ್ಮರಾಯ. ಆದ್ರೆ ಅವನು ಮಾತ್ರ ಮೌನ, ತಲೆಯನ್ನು ತಗ್ಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನು ಮಾತೇ ಆಡ್ತಾ ಇಲ್ಲ. ಎಲ್ಲಾ ಕೂಗಾಡ್ತಾ ಇದ್ದಾರೆ, ಅರಚಾಡ್ತಾ. ಇವನು ತಪ್ಪಿಗಿದ್ದಾನೆ. ಧರ್ಮರಾಯ ಮಾತೇ ಆಡ್ತಾ ಇಲ್ಲ. ಕೊನೆಗೆ ದುರ್ಯೋಧನ, ಅದಕ್ಕೆ ನಾನು ಹೇಳಿದ್ದವನು ಮಹಾತಾರ್ಕಿಕ ಅಂತಂತ. ಅವನು ದುರ್ಯೋಧನ ಹೇಳಿದ, ನೋಡಮ್ಮ ಕೂಗಾಡ್ಬೇಡ ನೀನು, ಸುಮ್ಮನೆ ಯಾರೂ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ, ನಿನ್ನ ಪಾಡಿಗೆ ನೀನ ಸೇವಕರ ಕಡೆಗೆ ಹೋಗು, ನಾನು ಹೋಗಲ್ಲ, ನಾನು ಬಿಡಬೇಡಿ, ನಾನು ಹಿಡ್ಕೊಬೇಡಿ ಅಂತ ಹೇಳೋಳು. ಆವಾಗ ದುಶ್ಯಾಸನ ಹಿಡ್ಕೊಂಡೆ. ಕಾರಣ ಹೇಳಿದೆ, ಸೀರೆ ಎಳೆದು ಹಾಕವಳಿತು. ಅವಳವನ್ನು ಗಮನಿಸೋಣ. ದುರ್ಯೋಧನ ಮಯಭವನದಲ್ಲಿದ್ದಾಗ ಅವನಿಗೆ ಮಾನಭಂಗವಾಗಿತ್ತು. ಅವನಿಗೆ ಮಾನಭಂಗವಾದಾಗ ಇವಳು ಚಪ್ಪಾಳೆ ತಟ್ಟನಕ್ಕಿದ್ಲು. ಈಗ ಅವಳಿಗೆ ಮಾನಭಂಗ ಆಗ್ತಾ ಇದೆ. ಅಷ್ಟೇ ವಾಸ್ತವವಾಗಿರತಕ್ಕಂಥ ವಿಧಿಯ ಸಂಚು.
ದುಶ್ಯಾಸನ ಎಳೆದಿದ್ದಾನೆ. ಕೊನೆ ಕೃಷ್ಣನ ಕೃಪೆ ಆಯಿತು, ಅಕ್ಷಯವಾಯಿತು, ಅವಳಿಗೆ ಮಾನಭಂಗವಾಗಲಿಲ್ಲ. ಆಗ ದುರ್ಯೋಧನ ಒಂದು ಮಾತು ಹೇಳಿದ, ತರ್ಕಬದ್ಧವಾಗಿ ಹೇಳಬೇಕಾದ್ದು. ಅಲ್ಲಲ್ಲ, ಒಂದು ವಿಷಯ ನಾವು ಖಚಿತಪಡಿಸ್ಕೊಂಡು ಬಿಡೋಣ, ಹಾಗಂತ ಅವನು ಸೇರಿ ಹೇಳಿದ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅವನು ಮಾಡಿದ ಮಹಾದೊಡ್ಡ ಅನ್ಯಾಯ ಅದೇನೆ ದುರ್ಯೋಧನ. ಅಲ್ಲಿ ತನಕ ತಾರ್ಕಿಕವಾಗಿದ್ದ, ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಒಬ್ಬ ಹೆಂಗಸರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಮಾನಭಂಗ ಮಾಡ್ತಕ್ಕ, ಇದಕ್ಕಿಂತ ದೊಡ್ಡ ಅನ್ಯಾಯ ಏನಿದೆ, ಅಧರ್ಮ ಏನಿದೆ? ದುರ್ಯೋಧನಿಗೆ ವಿರುದ್ಧವಾಗಿರತಕ್ಕಂಥ ಅಂಶ ಅದು. ನಾನು ದುರ್ಯೋಧನ ಪರವಾಗಿ ಮಾತಾಡ್ತಾ ಇಲ್ಲ, ಆದರೆ ಆ ದುರ್ಯೋಧನನ ತರ್ಕ ಎಷ್ಟು ಅದ್ಭುತವಾಗಿದೆ. ಆಗ ಅವನು ಹೇಳ್ತಾನೆ ದ್ರೌಪದಿಗೆ, ನೋಡಮ್ಮ ಆಯಿತು, ಇಷ್ಟೆಲ್ಲ ಬಿಟ್ಬಿಡು, ಒಂದು ಕೆಲಸ ಮಾಡು. ಆ 4 ಜನ ಅಣ್ಣ ತಮ್ಮಂದಿರು ಎಲ್ಲ 5 ಜನ ಅಣ್ಣ ತಮ್ಮಂದಿರು ಇದ್ದಾರಲ್ಲ, ಆ 4 ಜನರಲ್ಲಿ ಯಾರಾದರೂ ಹೇಳಿ ಧರ್ಮರಾಯ ಮಾಡಿ ತಪ್ಪು ಅಂತ ಹೇಳಿ ಬಿಟ್ಬಿಡ್ತೀನಿ ನಿಮ್ಮನ್ನ ಅಂದ್ಬಿಟ್ಟ. ದುರ್ಯೋಧನ ಉದ್ದೇಶ ಬೇರೆ, ತರ್ಕ ಚೆನ್ನಾಗಿದೆ ಕೇಳಲಿಕ್ಕೆ. ಅವನ ಉದ್ದೇಶ ಏನು? ಆ 4 ಜನರಲ್ಲಿ ಯಾರಾದರೂ ಧರ್ಮರಾಯ ಮಾಡಿ ತಪ್ಪು ಅಂದ್ಬಿಟ್ರೆ ಅಲ್ಲಿ ಅಣ್ಣ ತಮ್ಮಂದ್ರೆ ಕಿತ್ತಾಕ್ದಾಗಾಯ್ತು. ತಂದು ಹಾಕ್ಬಿಟ್ಟು ಅವರೊಬ್ರು ಕಿತ್ತಾಡೋದಕ್ಕೆ ನೋಡ, ನಾನು ಹೇಳಿದ ಕೇಳಿದ್ದ ನೀನು ಯಾಕಿಟ್ಟೆ? ಈಗಾಗಲೇ ಭೀಮ ಲಾತ ಕೊಟ್ಬಿಟ್ಟಿದ್ದ ಧರ್ಮರಾಯನಿಗೆ. ಯಾವ ಕೈನಲ್ಲಿ ಆಡಿದ್ದೀಯೇ ದಾಳ ಅಂತ ಆ ಕೈಯೇ ಸುಟ್ಟಾಕ್ಬಿಡ್ತೀನಿ ಅಂದ್ಬಿಟ್ಟಿದ್ದ ಅವನು. ಸಹದೇವನು ಕರೆದೆಂದನಗ್ನಿಯತ ಯುಧಿಷ್ಠಿರ ನೃಪನ ತೋಳುಗಳ ಸುಡುವೆನು ಈಗಲೇ ಅಂತನು ಕೂಗ್ಬಿಟ್ಟಿದ್ದಾನೆ ಭೀಮ ಈಗಾಗಲೇ. ಯಾವ ಕೈನಿಂದ ಪಗಡೆ ಆಟ ಆಡಿದ್ದೀಯಾ, ತೋಳೆ ಸುಟ್ಟು ಹಾಕ್ಬಿಡ್ತೀನಿ. ಅಷ್ಟೊತ್ತಿಗೆ ಅರ್ಜುನ ಅಡ್ಡ ಬಂದ, ಅದೆಲ್ಲ ಸಮಾಧಾನ ಆಯಿತು. ಕೊನೆಗೆ ದುರ್ಯೋಧನ ಈ ತಮ್ಮಂದಿರಲ್ಲಿ ಯಾರಾದರೂ ಒಬ್ಬರು ಧರ್ಮರಾಯ ಮಾಡಿ ತಪ್ಪು ಅಂತ ಹೇಳಿ ಬಿಡ್ಬಿಡ್ತೀನಿ ಅಂತ ಹೇಳಿದನೋ, ಕಾಯ್ತಾ ಇದ್ದಾನೆ ಯಾರಾದರೂ ಹೇಳ್ತಾರಾ ಅಂತ. ಯಾರು ಹೇಳಿಲ್ಲ. ಹೇಳಿದ್ರೆ ಅವರಲ್ಲಿ ಒಡಕುಂಟಾಗ್ಬಿಡ್ತಾ ಇತ್ತು, ಬಿಟ್ಬಿಡ್ತಿದ್ನೋ ಏನು. ಆದರೆ ಕೊನೆಗೆ ದುರ್ಯೋಧನ ಅವನ ಕೆಟ್ಟ ಬುದ್ಧಿಯಿಂದ, ಅದಕ್ಕೆ ಅವನು ದುರ್ಯೋಧನ ಆವರ್ತಿನಿ, ಸುಳಿಯವನು. ಆ ಸುಳಿ ಕೆಟ್ಟ ಸುಳಿಯದು. ಇಷ್ಟೆಲ್ಲ ಮಾತಾಡಿದವನು ಅಲ್ಲಿಯೇ ತನಕ ಅವನು ವಿರುದ್ಧವಾಗಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಕೊನೆಗೆ ಏನು ಮಾಡಿದ ಅವನು? ಲೇ ಅಂತಾನವನು. ಯಾರ್ರೀ? ಅತ್ತಿಗೇನ ಲೇ ಎಲೆಗೆ ಅಂತ ಕರೀತಾನೆ. ಎಲೆಗೆ ನಿನ್ನವರೇನ ಮಾಡಿದರು, ಒಲೆಯೊಳ ಅಡಗಿದ ಕೆಂಡ ಇವರಗ್ಗಳಿಗೆ ನಂದಿಯುವುದೆನುತ ಮುಂಜರಗೆತ್ತಿ ಮಾನಿನಿಗೆ ಖಳನು ತೊಡೆಗಳ ತೋರಿಸಿದೊಡದಿ ಮುಳಿದು ಕೊಟ್ಟಳು ಶಾಪವನು, ನಿನ್ನಳಿವು ತೊಡೆಯಲ್ಲಿ ಮುಗಿಯುವುದೆಂದಳು ಕನಲಿ ಖಾತಿಯಲ್ಲಿ. ದುರ್ಯೋಧನನ ಪತನ ರೂಪುಗೊಂಡಿದ್ದು ಈ ಸಂದರ್ಭದಲ್ಲಿ. ಮುಂದೆ ಗದಾಯುದ್ಧದಲ್ಲಿ ಭೀಮ ದುರ್ಯೋಧನ ತೊಡೆಗಳನ್ನು ಒಡೆದಾಕಿಬಿಟ್ಟ ಅನ್ನತಕ್ಕಂಥದ್ದಕ್ಕೆ ಮೂಲ ಬೇರು ಇದು. ಎಲೇ ಅಂತ ಯಾವಾಗ ಕರೆದನೋ, ಯಾರು ಆತನಿಗೆ ಅಣ್ಣನ ಹೆಂಡತಿಯಾಗಬೇಕಾಯಿತು, ಆಕೆಯನ್ನ ಏಕವಚನದಲ್ಲಿ ತುಂಬಿದ ಸಭೆಯಲ್ಲೇ ಅಂತ ಯಾವಾಗ ಕರೆದನೋ, ಅಲ್ಲಿಂದ ಆತನ ಪತನ ಆರಂಭ ಆಯಿತು. ಎಲೆಗೆ ನಿನ್ನವರೇನ ಮಾಡುವರು, ಒಲೆಯೊಳು ಅಡಗಿದ ಕೆಂಡ ಇವರಗ್ಗಳಿಗೆ ನಂದಿದುದು. ಇವರೆಲ್ಲ ಕೆಂಡ ಇದ್ದಾಗ ನಿಗ 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 ಅಂತ ಇದ್ರು ಇಷ್ಟೊತ್ತೂ. ಅದು ಈಗೇನಾಗಿದೆ, ಬುದಿ ಮುಚ್ಕೊಂಡ್ಬಿಟ್ಟಿದೆ. ನಿಗ ಅಂತ ಅಂತನೇ ಇಲ್ಲ, ಮುಚ್ಕೊಂಡ್ಬಿಟ್ಟಿದೆ. ಒಲೆಯೊಳು ಅಡಗಿದ ಕೆಂಡ ಇವರಗ್ಗಳಿಗೆ ನಂದಿದು. ಇಲ್ಲಿ ತನಕ ಏನೋ ಒಂದು ನೋಡ್ಬೋದಾಗಿತ್ತು. ಮುಂಜರಗೆತ್ತಿ ಪಂಚೆ ಕಟ್ಟಿದ್ದಾನೆ, ಆ ಪಂಚೆ ಸೆರಗನ್ನು ತೆಗೆದು ತನ್ನ ತೊಡೆಗಳನ್ನು ತೋರಿಸಿ ಹೇಳ್ತಾನೆ, ಮುಂಜರಗೆತ್ತಿ ಮಾನಿನಿಗೆ ಖಳನು ತೊಡೆಗಳ ತೋರಿ ಬಾ ಇಲ್ಲಿ ಕೂತ್ಕೋ ಬಾ ಇಲ್ಲಿ ಅಂತ ಕರೀತಾ ಇದ್ದ. ಅವ್ರು ಗಂಡ ಇದ್ದಾನೆ, ಗಂಡಂದಿರಿದ್ದಾರೆ, ಅಷ್ಟೇ ಅಲ್ಲ ಪಾಠ ಹೇಳಿಕೊಟ್ಟು ಉಪಾಧ್ಯಾಯರಿದ್ದಾರೆ, ಅಷ್ಟೇ ಅಲ್ಲ ಅಪ್ಪ ಇದ್ದಾನೆ, ಅಮ್ಮ ಇದ್ದಾರೆ, ತಾತ ಎಷ್ಟು ಜನ ಇದ್ದಾರೆ, ಎಲ್ಲ ದೊಡ್ಡ. ಅವ್ರ ಮುಂದೆ ಸಭೆಯಲ್ಲಿ ತೊಡೆ ಮೇಲೆ ಬಾ ಕೂತ್ಕೋ ಇಲ್ಲಿ ಅಂತ ಕರೀತಕ್ಕಂಥದ್ದೇ. ಇದು ದುರ್ಯೋಧನ ಮಾಡಿದಂಥ ಬಹಳ ದೊಡ್ಡ ಅಕ್ರಮ ಆಗೋಯ್ತು. ಅತ್ತಿಗೆಯನ್ನ ತನ್ನ ತೊಡೆ ಮೇಲೆ ಕರೆದು ಆಹ್ವಾನಿಸ್ತದೆ. ಅಷ್ಟು ಹೊತ್ತಿಗೆ ಈ ಅಯೋಗ್ಯ ಕರ್ಣ ಹೇಳ್ತಾ ಇದ್ದಾನೆ ದ್ರೌಪದಿಗೆ, ಅವ್ರು ಯಾವ ಗಂಡಂದ್ರೆ ಬಿಟ್ಬಿಡು ಅವ್ರನ್ನ, ನಮ್ಮನ್ನು ಯಾರನ್ನಾದ್ರೂ ಬರಿಸು ಅಂತ ಇದ್ದಾನವನು. ನಮ್ಮನ್ನು ಯಾರನ್ನ ಸ್ವಾಮಿ ಮಾಡ್ಕೊ ನೀನು, ಆವಾಗ ನೀನು ದಾಸಿ ಆಗಬೇಕಾದ ಸಂದರ್ಭ ಬರಲ್ಲ. ಅಂದ್ರೆ ಎಲ್ಲರ ಕಣ್ಣು ದ್ರೌಪದಿಯನ್ನು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ರು. ಅದು ತುಂಬಿದ ಸಭೆಯಲ್ಲಿ ಈ ರೀತಿ ಅನ್ಯಾಯವಾಗಿ ಮಾತನಾಡಿದ್ದು ಅವಳಿಗೆ ಸಿಟ್ಟು ಬಂತು. ಬರಲೇಬೇಕು. ಕನಲಿ ಕೊಟ್ಟಳು ಶಾಪವನು, ನಿನ್ನಳಿವು ತೊಡೆಯಲ್ಲಿ ಮುಗಿಯುವುದೆಂದಳು. ಸಿಟ್ಟು ಮಾಡ್ಕೊಂಡು ಹೇಳ್ತಾಳು ಅವಳು, ನಿನ್ನ ತೊಡೆ ಮುರಿದು ನೀನು ಸಾಹಿತ್ಯ ಕಣಿ, ನಾನು ಶಾಪ ಕೊಡ್ತಾ ಇದ್ದೆ. ಅಲ್ಲಿಯ ತನಕ ಭೀಮ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಅಣ್ಣನಿಗೆ ಬೇಜಾರು ತಲೆ ತಗ್ಗಿಸ್ಕೊಂಡೇ ಕೂತ್ಕೊಂಡಿದ್ದ. ಇಷ್ಟೆಲ್ಲ ನಡೀತಾ ಇದ್ರು. ಯಾವಾಗ ದ್ರೌಪದಿ ಹೀಗೆ ಶಾಪ ಕೊಟ್ಲೋ ಅವನಿಗೆ ಸಹಿಸಲಿಕ್ಕಾಗಲಿಲ್ಲ. ಕಡಲ ತೆರೆಗಳ ತುರುಬಿ ತುಡುಕುವ ವಡಬನಂದದಿ
ಮೇಘ ಪಟಲವನೊಡೆದು ಸೂಸುವ ಸಿಡಿಲಿನಂದದಿ ಸಭೆಯೊಳಡಹಾಯ್ದು ಕುಡಿಕುಠಾರನ ರಕುತವನು ತಡೆಗಡಿ ಸುಯೋಧನ ನೂರುಗಳ ನಿಮ್ಮಡಿಸಿ ಮುನಿಯಲ್ಲಿ ಧರ್ಮಸುತನೇನು ತೆದ್ದನ ಭೀಮ. ಭೀಮ ಎದ್ದನಂತೆ ಮೇಲಕ್ಕೆ. ಹೇಗೆ ಎದ್ದ ಅಂತ ಕುಮಾರವ್ಯಾಸ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ಕಡಲ ತೆರೆಗಳ ತುರುಬಿ ತುಡುಕುವ ವಡವನಂದದಿ, ಸಮುದ್ರದ ಅಲೆಗಳು ಅಲ್ಲಕಲ್ಲೋಲವಾಗಿ ಮಧ್ಯದಲ್ಲಿ ವಡವಾಗ್ನಿ ಹುಟ್ಟುವಂತೆ, ಮೇಘ ಪಟಲವ ಸಿಡಿದು ಸೂಸುವ ಸಿಡಿಲಿನಂದದಿ, ಮೋಡಗಳ ತೆರೆಯನ್ನು ಹರುಕೊಂಡು ಸಿಡಿಲು ಬಂದಂತೆ, ಸಭೆಯೊಳಡಹಾಯ್ದು ಎದ್ದು ಬಿಟ್ಟಿದ್ದ. ನಾವು ಇಷ್ಟೊತ್ತು ತಲೆ ಕೂತ್ಕೊಂಡಿದ್ದ ಸೇವಕನಾಗಿ. ಸಭೆಯೊಳಡಹಾಯ್ದು ಕುಡಿಕುಠಾರನ ರಕುತವನು ತಡೆ ಗಡಿ ಸುಯೋಧನ ನೂರುಗಳ, ನಾನಾ ದುರ್ಯೋಧನ ತೊಳೆದು ಮುರಿದಾಕ್ಬಿಡ್ತೀನಿ. ಇಮ್ಮಡಿಸಿ ಮುನಿಯಲ್ಲಿ ಧರ್ಮಸುತ ಎನ್ನುತ್ತೆದ್ದನ ಭೀಮ. ಆ ಧರ್ಮರಾಯ ಇನ್ನೆಷ್ಟು ಸಿಟ್ಟು ಮಾಡಿಕೊಂಡು ಚಿಂತೆ ಇಲ್ಲ, ಈ ದುರ್ಯೋಧನನ ತೊಡೆಗಳನ್ನು ಮುರಿದಾಕ್ಬಿಡ್ತೀನಿ ಅಂತ ಇದ್ಬಿಟ್ಟು. ದುರ್ಯೋಧನನ ಪತನ, ದುರ್ಯೋಧನನಿಗೆ ಮುಂದೆ ಆಗತಕ್ಕಂಥ ಊರುಭಂಗ, ದುರ್ಯೋಧನನಿಗೆ ಆಗತಕ್ಕಂಥ ಸೋಲಿನ ಬೀಜ ಆಗಿದ್ದು ಈ ಸಭಾಪರ್ವದಲ್ಲಿ. ಅದು ಆತನ ದುರಹಂಕಾರದಿಂದ, ಅದು ಆತನ ಅನ್ಯಾಯದ ಅಕ್ರಮದ ಕರೆಯಿಂದ, ಅತ್ತಿಗೆಗೆ ಮಾಡಿದ ಅವಮಾನದಿಂದ. ಆತ್ಮೀಯರೇ, ದುರ್ಯೋಧನನ ಪಾತ್ರವನ್ನು ಇವತ್ತು ಮುಗಿಸ್ಬೇಕು ಅಂತ ಇದ್ದೆ, ಇಲ್ಲ. ದುರ್ಯೋಧನನ ಪಾತ್ರದ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನು ಹೇಳಬೇಕಾಗಿದೆ. ಆತನನ್ನ ಛಲದಂಕಮಲ್ಲ ಅಂತೆಲ್ಲ ಹೊಗಳಿಬಿಟ್ಟಿದ್ದಾರೆ. ಆತನ ಛಲವನ್ನು ಕುರಿತು, ಆತನ ಅಂತ್ಯವನ್ನು ಕುರಿತು, ಆತ ತೆಗೆದುಕೊಂಡ ನಿರ್ಣಯವನ್ನು ಕುರಿತು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷ್ಣನ ರಾಯಭಾರದ ಸಂದರ್ಭದಲ್ಲಿ ದುರ್ಯೋಧನನ ನೆಲೆಯನ್ನು ಕುರಿತು, ಏನು ಆತ ಕೃಷ್ಣನ ಬಗ್ಗೆ ಯೋಚನೆ ಮಾಡಿದ್ದ ಅನ್ನತಕ್ಕಂಥದ್ದನ್ನು ಕುರಿತು ಈ ಅಂಶಗಳನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ನಿಮ್ಮ ಮುಂದೆ ಚರ್ಚಿಸಿ, ಬಹುಪಾಲು ಮುಂದಿನ ಉಪನ್ಯಾಸಕ್ಕೆ ನನ್ನ ಪೀಠಿಕೆಯನ್ನೆಲ್ಲ ಮುಕ್ತಾಯ ಮಾಡಿ ಭಗವದ್ಗೀತೆಯನ್ನು ಪ್ರವೇಶ ಮಾಡ್ತೀನಿ ಅನ್ನತಕ್ಕಂಥ ಆಶಾವಾದದಿಂದ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.